ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಾಷ್ಟಕದಲ್ಲಿ ಮೂರನೇ ಪದ್ಯದಲ್ಲಿ ವಾದಿರಾಜ ಶ್ರೀಚರಣರು ಆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಕೈಯಲ್ಲಿ ಕಡಗೋಲನ್ನು ಹಿಡಿದುಕೊಂಡಿದ್ದಾನೆ. ಆ ಕಡೆಯುವ ಕೋಲು ಒಂದು ಹಗ್ಗ, ಎರಡನ್ನೂ ಹಿಡಿದುಕೊಂಡು ನಿಂತಿದ್ರೆ ಆ ಮೂರ್ತಿಯನ್ನು ನೋಡಿ ಸ್ತೋತ್ರ ಮಾಡ್ತಾರೆ. ಯಾಕೆ ಅದನ್ನು ಹಿಡ್ಕೊಂಡಿರಬಹುದು? ನಾವು ಪ್ರತಿ ಬಾರಿ ಉಡುಪಿಗೆ ಹೋದಾಗಲೂ ಕೃಷ್ಣನ ದರ್ಶನ ಮಾಡಿಕೊಂಡಾಗಲೂ ಕೂಡ ಅದು ಕಡಗೋಲನ್ನು ಯಾತಕ್ಕೆ ಹಿಡಿದಿದ್ದಾನೆ ಅಂತ ವಿಚಾರವನ್ನು ಮಾಡೋದಿಲ್ಲ, ಅನುಸಂಧಾನವನ್ನು ತಂದುಕೊಳ್ಳೋದಿಲ್ಲ. ರಾಜರು ನಿತ್ಯ ಮುಟ್ಟಿ ಭಜಿಸುವಾಗ ಆ ಕಡಗೋಲು, ಹಗ್ಗ, ಕೃಷ್ಣ ಮೂರು ಜನ ಕಾಣಿಸ್ತಾರಲ್ಲ, ಅವರ ತಲೆಯಲ್ಲಿ, ಅವರ ಬುದ್ಧಿಯಲ್ಲಿ, ಅವರ ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ಅವಕಾಶ ಕೊಡ್ತಾನೆ ದೇವರು. ಆ ವಿಷಯ ಬರ್ತದೆ, ಯಾಕೆ ಹಿಡ್ಕೊಂಡಿರಬೇಕು ಅವನು ಅಂತ. ಅದನ್ನು 2 ಗ್ರಂಥಗಳಲ್ಲಿ ನಿರೂಪಣೆ ಮಾಡುತ್ತಾನೆ, ಒಂದೇ ಗ್ರಂಥದಲ್ಲ. ಕೃಷ್ಣಾಷ್ಟಕದಲ್ಲಿ ಅದರ ಹೆಸರನ್ನು ಹೇಳಿ ಉಲ್ಲೇಖ ಮಾಡಿ ತೀರ್ಥ ಪ್ರಬಂಧದಲ್ಲಿ ಅದನ್ನು ತೆಗೆದುಕೊಳ್ಳುತ್ತಾರೆ, ಯಾಕೆ ಹಿಡ್ಕೊಂಡಿದ್ದಾನೆ ಅಂತ. ರಾಜರ ಗ್ರಂಥದ ಸೌಂದರ್ಯ ಏನು ಅಂದರೆ, ಒಂದೇ ಗ್ರಂಥ ಓದಿದರೆ ಅರ್ಥ ಆಗಲ್ಲ ಅವರದ್ದು. ಅವರದ್ದೇ ಇನ್ನೊಂದು ಗ್ರಂಥವನ್ನು ಓದಿದಾಗ ಆ ಗ್ರಂಥದ ಅರ್ಥ ಏನು ಅಂತ ತಿಳಿದು ಬರ್ತದೆ. ಕೃಷ್ಣಾಷ್ಟಕವನ್ನು ಓದ್ತಾ ಇದ್ರೆ ತೀರ್ಥ ಪ್ರಬಂಧ, ರುಕ್ಮಿಣೀಶ ವಿಜಯ ಇವುಗಳನ್ನು ಓದಬೇಕು. ಅವುಗಳನ್ನು ಓದ್ತಾ ಇದ್ರೆ ಈ ಕೃಷ್ಣಾಷ್ಟಗಳನ್ನೆಲ್ಲ ಓದಬೇಕು. ಆಗ ಮಾತ್ರ ಅದರ ಅರ್ಥ ಏನು ಅಂತ ತಿಳಿದು ಬರೋದು. ಅದಕ್ಕಾಗಿ 3ನೇ ಪದ್ಯದಲ್ಲಿ ಹೇಳುವಾಗ ಪೂಜೆ ಮಾಡುತ್ತಾ ಸ್ತೋತ್ರ ಮಾಡುತ್ತಾರೆ. ಅಂಗದಾದಿ ಸುಶೋಭಿಪಾಣಿ ಯೋಗೇನ ಸಂಕ್ಷುಭಿತೈನ ಸಂ ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ ಖಲನೀರಸಂ ಮಂಗಲಪ್ರದ ಮಂಥದಾಮ ವಿರಾಜಿತಂ ಭಜತಾಜಿತಂ ತಂಘೃಣೇವರ ರೌಪ್ಯಪೀಠ ಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂಬುರುಹೋದರ ಸ್ವಜನೋದರ. ಅಂಗದಾದಿ ಸುಶೋಭಿಪಾಣಿ, ದೇವರು ಕೈಯಲ್ಲಿ
ಅವನ ಮೂರ್ತಿಗೆಲ್ಲ ಆಭರಣಗಳನ್ನು ತೊಡಿಸಿದ್ದಾರೆ ದೇವರಿಗೆ. ಆ ಆಭರಣಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ಅಂಗದಾದಿ ಸುಶೋಭಿಪಾಣಿ ಯುಗೇನ, ಅವು ಭುಜಕೀರ್ತಿ ಅಂತ ಕರೀತಾರೆ. ಮೇಲೆ ಹಾಕ್ಕೊಳ್ಳೋ ಆಭರಣಗಳು, ಇಲ್ಲಿಗೆ ಹಾಕ್ಕೊಂಡ್ರೆ ಅದು ಭುಜಕೀರ್ತಿ, ಇಲ್ಲೊಂದು ಹಾಕ್ಕೊಳ್ಳೋದು, ಕೈಗೊಂದು ಹಾಕ್ಕೊಳ್ಳೋದು, ಇವೆಲ್ಲ ಇರ್ತದೆ. ಇವೇ ಮೊದಲಾದ ಆಭರಣಗಳನ್ನು ಹಾಕಿಕೊಂಡಿದ್ದಾನೆ ತನ್ನ ಭುಜಗಳಿಗೆ. ಮುಂದಿನ ಪದ್ಯದಲ್ಲಿ ಇನ್ನೂ ಪೂರ್ಣ ಅಲಂಕಾರವನ್ನು ವರ್ಣನೆ ಮಾಡವರಿದ್ದಾರೆ. ಸಂಕ್ಷೇಪದಲ್ಲಿ ಹೇಳ್ತಾರೆ, ಅಂಗದಾದಿ ಸುಶೋಭಿಪಾಣಿ ಯುಗೇನ ಸಂಕ್ಷುಭಿತೈನಸಂ ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ ಖಲನೀರಸಂ. ತುಂಗಮಾಲ್ಯ ಮಣೀಂದ್ರಹಾರ ಸರ ಉರಸ. ಅವರು ಹೇಳ್ತಾರೆ ಅಂತ ಶಬ್ದಗಳು ಬರ್ತಾವೆ ಅಂತ ಅವ್ರು ಹೇಳ್ತಾರೋ ಗೊತ್ತಾಗೋದಿಲ್ಲ. ತುಂಗ ಮಾಲ್ಯ ಮಣೀಂದ್ರ ಹಾರ ಸರ ಉರಸಂ. ಸಂಸ್ಕೃತ ಭಾಷಾ ಗೊತ್ತಿದ್ರೆ ಎಷ್ಟು ಆನಂದ ಆಗ್ತದೆ ಗೊತ್ತೇನವ್ರದ್ದು. ನೋಡ್ರಿ, ಅದು ಹಾರ ಹಾಕ್ಕೊಂಡಿದ್ದಾರಂತ. ಇವರು ಪೂಜೆ ಮಾಡ್ತಾ ಇರುವಾಗ ಆ ಹಾರ ಇತ್ತಲ್ಲ, ಅದು ಹಾರ ಸ್ವಲ್ಪ ಚಲಿಸ್ತಂತೆ. ಹೀಗೆ ಕೃಷ್ಣನ ಕೊರಳಲ್ಲಿದ್ದ ಹಾರ ಚಲಿಸಿತಂತೆ. ಯಾವಾಗ ಚಲಿಸ್ಬೇಕು ಕೃಷ್ಣನ ಹಾರ? ಅವನಲ್ಲಿ ಕೂತಿದ್ರೆ ತಾನೇ ಚಲಿಸೋದು, ಮೂರ್ತಿಯಲ್ಲಿದ್ದರೆ ಚಲಿಸ್ತದ ಅದೇನಾದರೂ? ಅವನು ಕುಳಿತಿದ್ದಕ್ಕೆ, ಅವನ ಸನ್ನಿಧಾನ ಗೊತ್ತಾಗೋದಕ್ಕೆ ಅಂತ ಸ್ವಲ್ಪ ಹೀಗೆ ಚಲಿಸಿತಂತೆ. ಅದು ಚಲಿಸಿದಾಗ ಸ್ತೋತ್ರ ಮಾಡಿದ ಶಬ್ದ ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ ಖಲನೀರಸಂ. ತುಂಗ ಶ್ರೇಷ್ಠ. ಸಂಸ್ಕೃತದಲ್ಲಿ ತುಂಗ ಶಬ್ದವನ್ನು ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಮಧ್ವ ವಿಜಯದಲ್ಲಿ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ತತ್ತುಂಗ ನನುನಿಕಷಾಧು ನಾಪಿ ಕರ್ಮ. ತುಂಗ ಅಂತ ಬಳಸ್ತಾರೆ. ಅದು ಇರೋದು ಭದ್ರಾ ನದಿಯಲ್ಲಿ. ಎಲ್ಲಿ? ಕಳಸ ಗ್ರಾಮದಲ್ಲಿ ಆಚಾರ್ಯನೊಂದು ಕಲ್ಲಿಟ್ಟರು ಒಯ್ದು, ಅದು ಭದ್ರಾ ನದಿ. ಆದರೆ ಹೇಳೋ ಕಾಲಕ್ಕೆ ನಾರಾಯಣ ಪಂಡಿತಾಚಾರ್ಯರು ತತ್ತುಂಗಾಮ್ ಅಂತಾರ. ತುಂಗ ಅಂದರೆ ತುಂಗಾ ನದಿ ಅಲ್ಲ, ಶ್ರೇಷ್ಠವಾದ ನದಿ ಅಂತ ಅರ್ಥ ಅದಕ್ಕೆ. ಹಾಗೆ ತುಂಗ ಶ್ರೇಷ್ಠವಾದ. ಮಾಲ್ಯ ಮಾಲಿ ಹಾಕಿದ್ದಾನೆ, ಅದರಲ್ಲೊಂದು ಮಣೀಂದ್ರ ಶ್ರೇಷ್ಠವಾದ ಮಣಿ. ಹಾರ, ಆ ಮಣಿಯಿಂದ ಕೂಡಿದ ಏನು ಹಾರ ಇದೆಯೋ, ಬೇರೆ ಮಾಲೆಗಳು ಇದೆ, ಮಣಿಯಿಂದ ಕೂಡಿದ ಮಾಲೆಗಳು ಇದೆ. ಅದರ ಸರ ಅಂದರೆ ಚಲನ, ಗತವು ಅನ್ನೋ ಧಾತುವಿನಿಂದ ಹುಟ್ಟಿದ್ದು. ಸರ ಉರಸ ಅಂದರೆ ಎದೆ. ಹೇಗಿದೆ ನೋಡ್ರಿ, ಅವನು ಮಾಲೆ ಹಾಕ್ಕೊಂಡಿದ್ದಾನೆ, ಇವ್ರು ಪೂಜೆ ಮಾಡ್ತಾ ಇದ್ರೆ ಆ ಹಾರ ಅಳ್ಳಾಡ್ತಾ ಇದೆ ಅಂತೆ. ಅದಕ್ಕೆ ಸ್ತೋತ್ರ ಮಾಡಿದ್ರು. ಏನು ಸ್ವಾಮಿ, ಪೂಜೆ ಮಾಡಿಸ್ಕೊಳ್ಳೋ ಕಾಲಕ್ಕೆ ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ ಖಲನೀರಸಂ ಮಂಗಲಪ್ರದ ಮಂಥಧಾಮ ವಿರಾಜಿತಂ ಭಜತಾಜಿತಂ ತಂಗೃಣೇವರ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಮಂಗಲಪ್ರದ ಮಂಥಧಾಮ, ಆ ಎರಡೂ ಭುಜಗಳಲ್ಲಿ ನಾನಾ ತರಹದ ಆಭರಣಗಳನ್ನು ಹಾಕ್ಕೊಂಡು, ಕುತ್ತಿಗೆಯಲ್ಲಿ ಹಾರವನ್ನು ಹಾಕ್ಕೊಂಡು, ಒಂದು ಕೈಯಲ್ಲಿ ಕಡಗೋಲನ್ನು ಇನ್ನೊಂದು ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡು ನಿಂತಿದ್ದೀಯಲ್ಲ, ಈ ಹಗ್ಗ ಕಡಗೋಲು ಯಾತಕ್ಕಾಗಿ ಇರೋದು? ಅದಕ್ಕೆ ಸ್ತೋತ್ರ ಮಾಡುವಾಗ ರಾಜರಂತಾರೆ ಮಂಗಲಪ್ರದ ಅಂತ. ಕಡಗೋಲು ಮಂಗಲಪ್ರದ. ಈ ಕಡಗೋಲು ಯಾವಾಗ ಮಂಗಲಪ್ರದ ಆಯಿತು ಗೊತ್ತಾಗಿಲ್ಲ ನಮಗೆ. ಅದಕ್ಕೆ ಉಡುಪಿಗೆ ಹೋಗಿ ಬರೋರೆಲ್ಲ ಕಡಗೋಲು ತೊಗೊಂಬರ್ತಾರೆ ಕಾಣಿಸ್ತಾ. ಒಂದು ಕಡಗೋಲು ತಂದದ್ದು ಎಷ್ಟು ಅಂದರೆ ಇವ್ರದ್ದೊಂದು ಸ್ಟೋರು, ಉಡುಪಿ ಕೃಷ್ಣ ಸ್ಟೋರ್ ಅಂತ ಮನೇಲಿ ಇಡ್ಬೋದು, ಅಷ್ಟು ಕಡಗೋಲು ಬಂದುಬಿಟ್ಟಿರ್ತದೆ. ಅಲ್ಲಿ ಹೋಗೋದು ಕಡಗೋಲು ತರೋದು, ಅಲ್ಲಿ ಹೋಗೋದು ತರೋದು, ಎಲ್ಲ ಸೈಜಿನ ಕಡಗೋಲು ಇರ್ತಾವ್ರಿ. 3 ಇಂಚಿನಿಂದ ಪ್ರಾರಂಭ ಮಾಡಿಕೊಂಡು ಒಂದು ಮೊಳದವರೆಗೂ ಕೂಡ ಎಲ್ಲ ಕಡಗೋಲು ತಂದಿರ್ತಾರೆ. ಮತ್ತೆ ಅದರಿಂದ ಕಡಿದು ಬೆಣ್ಣೆ ತೆಗೆಯೋ ಪ್ರಸಕ್ತಿ ಇಲ್ಲವೇ ಇಲ್ಲ. ಮೊಸರು ಹೆಪ್ಪು ಹಾಕೋ ಪ್ರಸಕ್ತಿಯೇ ಇಲ್ಲ. ಮೊಸರು ಹೆಪ್ಪು ಹಾಕಿದರೆ ಅದನ್ನು ತಗೊಂಡು ಕಡಿದು ಬೆಣ್ಣೆ ತೆಗಿಬೇಕು. ಎಲ್ಲವೂ ಅಂಗಡಿಯಿಂದ ಬರುವಾಗ ಕಡಗೋಲು ಯಾತಕ್ಕೆ ಅಂದರೆ ಸ್ಟೋರ್, ಉಡುಪಿ ಕೃಷ್ಣ ಸ್ಟೋರ್ ಅಷ್ಟೇ, ಮನೆಯಲ್ಲಿ ಇನ್ನೇನಿಲ್ಲ. ಅದರಿಂದ ಕಡಗೋಲು ತಗೊಂಡು ಬಂದಿದ್ರೆ, ಅದು ಕಡಗೋಲು ಒಂದು ಹಗ್ಗ. ಅವತ್ತು ರುಕ್ಮಿಣೀ ದೇವರು ಬಂದ್ರಂತೆ. ನಮ್ಮ ಮನೆಯವರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಬಂದ್ರಂತೆ. ಮನೆಯಿಂದ ಬಹಳ ಹೊತ್ತಾಗಿತ್ತು ಹೊರಗೆ ಹೋಗಿ. ಕೃಷ್ಣ ಕಾಣಿಸ್ತಿಲ್ಲ ಅಂತ ರುಕ್ಮಿಣೀ ದೇವಿ ಬಂದರೆ ಅತ್ತೆಯವ್ರ ಮನೆಗೆ ಬಂದಿದ್ದಾಳೆ. ದೇವಕಿ ಕುಳಿತಿದ್ಲಂತೆ. ದೇವಕಿ ಕೂತಿದ್ದರೆ ಕೃಷ್ಣ ಬಂದಾಗ ಅಮ್ಮ ಹೇಳಿದ್ದಂತಲ್ಲೋ ಕೃಷ್ಣ, ನೀ ಹಿಂಗೆ ಮೋಸ ಮಾಡೋದ ನನಗೆ ಅಂದರು. ಅಂದ, ನಾ ಯಾರಿಗೆ ಮೋಸ ಮಾಡ್ತೀನಮ್ಮ ಅಂದ. ಅಲ್ಲ, ಯಶೋದೆಗೆ ನಿನ್ನ ಬಾಲಲೀಲೆಗಳನ್ನೆಲ್ಲ ತೋರಿಸಿ ಮುಗಿಸಿಬಿಟ್ಟಿದ್ದೀಯಾ, ನನಗೆ ತೋರಿಸೋದಿಲ್ವ ಅಂದ. ಅದೇನು ದೊಡ್ಡ ವಿಷಯ ಅಮ್ಮ, ನೀ ಕೇಳಿದ್ರೆ ಈಗಿಂದೀಗ ತೋರಿಸ್ತೀನಿ ಅಂದ. ಹಾಗಾದರೆ ಅವತ್ತೇನೋ ನಿಮ್ಮಮ್ಮ ಯಶೋದೆ ಮೊಸರು ಹೀಗೆ ಕಡಿತಾ ಇರುವಾಗ ನೀನು ಬಂದು ಕಡಗೋಲನ್ನು ಹಗ್ಗವನ್ನು ಹಿಡಿದು ಎಳೆದೆ ಅಂತಲ್ಲ, ಆ ರೂಪ ಒಂದು ಸರ್ತಿ ತೋರಿಸ್ತೀಯಾ? ನಂಗೆ ನೋಡಬೇಕು ಅಂತ ಆಸೆ ಇದೆ ಅಂತ. ಹಿಂದಿನಿಂದ ಬಂದಂತೆ ಯಶೋದೆ ಕುಳಿತಿದ್ಲು. ಹಿಂದಿನಿಂದ ಬಂದು ಬೆನ್ನಿನ ಮೇಲೆ ಬಿದ್ದುಬಿಟ್ಟ. ಅಮ್ಮ ಅಂದ. ಏನು ಅಂದ್ಲು. ಹಸಿವೆ ಆಗಿದೆ, ಏನಾದರೂ ಕೊಡ್ತೀಯಾ ಅಂದು. ಅಯ್ಯೋ ಪಾಪ ಬಾ ಅಂತ ತೊಡೆಯ ಮೇಲೆ ಹಾಕ್ಕೊಂಡು ಹಾಲು ಕುಡಿಸ್ತಾ ಇದ್ರೆ
ಅಲ್ಲಿ ನೆನಪು ಬಂತಂತೆ ಹಾಲು. ಅದಕ್ಕೆ ಎದ್ದು ಹೋದ್ಲು. ಅಮ್ಮ ಎದ್ದು ಹೋದ್ಲಲ್ಲ ಅಂತ ಇವನು ಎದ್ದು ಪಾಪ ಅಮ್ಮನ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಆ ಹಗ್ಗವನ್ನ ಕಡಗೋಲನ್ನ ಹಿಡ್ಕೊಂಡಂತೆ. ಅದೊಂದು ಫೋಟೋ ಕ್ಲಿಕ್ ಮಾಡಿ ಇಟ್ಟಿದ್ರು. ಆ ಕಡಗೋಲು ಹಗ್ಗ ಹಿಡ್ಕೊಂಡದ್ದೇನು ಕ್ಲಿಕ್ ಮಾಡಿದ್ದಿತ್ತು ಅದನ್ನ ದೇವಕಿ ಕೇಳಿದ್ಲಂತೆ, ನಂಗೆ ಅದನ್ನು ತೋರಿಸ್ಬೇಕು ನೀನು ಅಂತ. ಆಯಿತು ಅಂತ ಆ ಪುಣ್ಯಾತ್ಮ ಕಡಗೋಲನ್ನ ಹಗ್ಗವನ್ನು ಹಿಡ್ಕೊಂಡು ನಿಂತಿದ್ದಂತೆ. ಒಬ್ಬ ಕವಿ ಒಂದು ಸುಭಾಷಿತ ಬರೀತಾನೆ, ಹೀಗೆ ಕಡಗೋಲನ್ನ ಕೃಷ್ಣ ಹಿಡಿದಾಗ ಏನಾಯಿತು ಅಂದ್ರೆ ಮತ್ತೊಂದು ಬಾರಿ ಸಮುದ್ರ ಅಲ್ಲೋಲ ಕಲ್ಲೋಲವಾಯಿತಂತೆ, ಕ್ಷೀರಸಾಗರ. ಯಾಕೆ? ಅವತ್ತು ಒಂದು ಬಾರಿ ಮಥನ ಮಾಡಿದ್ದ ಮಂದರ ಪರ್ವತವನ್ನು ಇಟ್ಟುಕೊಂಡು ಇವತ್ತು ಕಡಗೋಲು ಹಿಡ್ಕೊಂಡಿದ್ದಾನೆ, ಇನ್ನೇನು ಮಥನ ಮಾಡ್ತಾನೋ ಅಂತ ಮತ್ತೊಂದು ಬಾರಿ ಸಮುದ್ರ ಕಂಪಿಸಿತಂತೆ. ಲಕ್ಷ್ಮೀದೇವಿ ಕೃಷ್ಣನನ್ನ ಒಂದೇ ಸರ್ತಿ ನೋಡ್ತಿದ್ಲಂತೆ. ಯಾಕೆ? ಅವತ್ತು ಮಥಿಸಿದಾಗ ನಾನು ಬಂದಿದ್ದೆ, ಇವತ್ತು ಮಥಿಸಿದರೆ ಇನ್ಯಾವಳು ಬರ್ತಾಳೋ ಗೊತ್ತಿಲ್ಲಲ್ಲ. ಏನು ಕವಿಗಳಲ್ಲ, ಎಷ್ಟು ಅನುಸಂಧಾನ ಮಾಡ್ತಿರ್ತಾರೆ. ಆ ಕಡಗೋಲನ್ನು ಹಿಡಿದು ಮಥನ ಮಾಡ್ತಾ ಇರುವಾಗ ಅವತ್ತು ನಾನು ಉದಯಿಸಿಕೊಂಡು ಬಂದೆ ಲಕ್ಷ್ಮೀದೇವಿ, ಇವತ್ತು ಇನ್ಯಾರು ಬರ್ತಾಳು? ರಾಹು ಪ್ರೈಕ್ಷತ, ರಾಹು ಕುತ್ತಿಗೆಯನ್ನು ಮುಟ್ಟುಕೊಂಡು ನೋಡ್ಕೊಂಡಂತೆ. ಯಾಕೆ? ಅವತ್ತು ಕತ್ತರಿಸ್ಲಿಕ್ಕೆ ಈ ಕುತ್ತಿಗೆ ಆದರೂ ಇತ್ತು, ಇನ್ನೊಂದು ಸರ್ತಿ ಕತ್ತರಿಸಿದ್ರೆ ಕುತ್ತಿಗೆ ಇಲ್ವಲ್ಲ ಅಂತ. ವಾಸುಕಿ ಪಾತಾಳದ ಕೆಳಗೆ ಸೇರ್ಕೊಂಡ್ಬಿಟ್ನಂತೆ. ಕಾರಣ, ಅವತ್ತು ನನ್ನ ಹಗ್ಗ ಮಾಡಿಕೊಂಡಿದ್ದ, ಇವತ್ತು ಇನ್ನೇನು ಮಾಡಿಕೊಳ್ತಾನೋ ಗೊತ್ತಿಲ್ಲ ಅಂತ. ಕೃಷ್ಣ ಕೈಯಲ್ಲಿ ಕಡಗೋಲು ಹಿಡಿದರೆ ಜಗತ್ತೇ ಅಲ್ಲೋಲ ಕಲ್ಲೋಲವಾಯಿತು ಅಂತ ಒಬ್ಬ ಕವಿ ಸ್ತೋತ್ರ ಮಾಡ್ತಾನೆ. ಮಂಗಲಪ್ರದ ಬಂಧಧಾಮ ವಿರಾಜಿತಂ ಭಜತಾಜಿತಂ ತಂಗೃಣೇವರ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಅದನ್ನ ನೋಡ್ತಾ ನಿಂತಿರುವಾಗ ರುಕ್ಮಿಣೀ ದೇವಿಯರು ಬಂದ್ರಂತ. ಗಂಡನ್ ನೋಡಿಬಿಟ್ರು. ಆಹಾ ಅಂದ್ರವ್ರು, ಇಂಥ ರೂಪವನ್ನೇ ನೋಡಿದ್ದಿಲ್ಲ. ಕೈಯಲ್ಲಿ ಕೊಳಲು ಹಿಡಿದ ಕೃಷ್ಣನ್ ನೋಡಿದ್ರು, ಕಡಗೋಲು ಹಿಡ್ಕೊಂಡು ಕೃಷ್ಣನ್ ಅವಳು ನೋಡಿದ್ದಿಲ್ಲ. ಬಾಲ್ಯದಲ್ಲಿ ಈ ವಧೂವರರು ಬಾಲ್ಯದ ಫೋಟೋಗಳನ್ನೇನು ನೋಡಿರಂಗಿಲ್ಲ. ಕನ್ಯಾ ತೋರಿಸ್ರಿ ಅಂದರೆ ದೊಡ್ಡವಳಿದ್ದಾಗಿನ ಫೋಟೋ ಕಳಿಸಿರ್ತಾರೆ, ವರನ್ ತೋರಿಸ್ರಿ ಅಂದರೆ ಆವಾಗಿನ ಫೋಟೋ ತೋರಿಸಿರ್ತಾರೆ, ಏನು ಬಾಲ್ಯ ತೋರಿಸಿರ್ತಾರೆ, ಏನು ಇಲ್ಲಲ್ಲ. ಹಾಗಿದ್ರೆ ಈ ರೂಪ ನೋಡ್ಲಿಕ್ಕೆ ಸಿಕ್ತಲ್ಲ ಅಂತ ಹೀಗನ್ಲಂತಷ್ಟೇ. ವಿಶ್ವಕರ್ಮ ಬಂದು ನಿಂತಿದ್ದ. ಅಮ್ಮ ಅಂದ, ಈ ಫೋಟೋ ಒಂಚೂರು ಬೇಕು ನೋಡೋ, ನನಗೆ ಒಂದು ಕಟ್ಟು ಹಾಕ್ಸಿ ಕೊಟ್ಬಿಡು, ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ಲಿಕ್ಕೆ ಬೇಕು ಅಂತ. ವಿಶ್ವಕರ್ಮನನ್ನ ಕರೆಸಿ ಶಾಲಿಗ್ರಾಮದ ಶಿಲೆಯಲ್ಲಿ ರುಕ್ಮಿಣೀ ದೇವಿಯರು ಮೂರ್ತಿ ಕೆತ್ತಿಸಿ ಇಟ್ಟದ್ದೇ ಇವತ್ತು ಉಡುಪಿಯಲ್ಲಿರುವ ಕೃಷ್ಣ. ನಾವು ಆ ಕೃಷ್ಣನ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವತಃ ರುಕ್ಮಿಣೀ ದೇವಿಯರು ಮಾಡಿಸಿ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿ, ಅವಳು ಹೊರಟ ಮೇಲೆ ಅರ್ಜುನ ಅದನ್ನ ವನದಲ್ಲಿ ತಂದಿಟ್ಟಿದ್ರೆ ಅಲ್ಲಿಂದ ನಮ್ಮ ಆಚಾರ್ಯವರೆಗೆ ಹುಡುಕೊಂಡು ಬಂದಿದ್ದಾನೆ ಕೃಷ್ಣ. ಅದಕ್ಕೆ ಆ ಕೈಯಲ್ಲಿ ಕಡಗೋಲು ಹಿಡ್ಕೊಂಡದ್ದನ್ನು ಎಲ್ಲ ರಾಜರು ನೆನೆಸ್ತಾ, ಅಂಗದಾದಿ ಸುಶೋಭಿಪಾಣಿ ಯೋಗೇನ ಸಂಕ್ಷುಭಿತೈನ ಸಂ ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ ಖಲನೀರಸಂ ಮಂಗಲಪ್ರದ ಮಂಥಧಾಮ ವಿರಾಜಿತಂ ಭಜತಾಜಿತಂ ತಂಗೃಣೇವರ ರೌಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂಬುರುಹೋದರ ಸ್ವಜನೋದರ. ತೀರ್ಥ ಪ್ರಬಂಧದಲ್ಲಿ ಬರೀತಾನೆ, ಆ ಮಂಗಲಪ್ರದ ಮಂಥಧಾಮ ಅದೇನು ಹಗ್ಗ ಕಡಗೋಲನ್ನ ಯಾಕೆ ಹಿಡ್ಕೊಂಡಿದ್ದಿ? ರಾಜರ ಅನುಸಂಧಾನ ಹೇಗಿರ್ತದೆ ಅಂದರೆ, ಹೌದು ಕೃಷ್ಣ, ನೀನು ಕೈಯಲ್ಲಿ ಹಿಡ್ಕೊಂಡದ್ದಕ್ಕೆ ಒಂದು ಉದ್ದೇಶ ಇದೆ. ಏನು ಉದ್ದೇಶ ಇದೆ? ಅದು ಮಥನ ಸಾಧನ. ಅದು ಕಡಿಲಿಕ್ಕೆ ಉಪಯೋಗ ಬೀಳೋದು, ಇನ್ಯಾವುದಕ್ಕೂ ಉಪಯೋಗ ಬೀಳೋದಿಲ್ಲ. ಕಡಗೋಲ್ನಿಂದ ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಬರ್ತದೆ ಹೇಳಿ ನೋಡಂತೆ? ಸೌಟ್. ಬಾ 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 ಬಾ. ನಮಗೆ ಇಂಥವರೂ ಇದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ನಾವು ಕೇವಲ ಅದಕ್ಕೆ ಮಾತ್ರ ಉಪಯೋಗಿಸ್ತಿದ್ವಿ, ಅದಕ್ಕೆ ಉಪಯೋಗಿಸ್ತಿದ್ವಿ. ನಮ್ಮ ಗುರು ಆಚಾರ್ಯ ಝಾಂಟಿ ಹೊಡೆಯಲಿಕ್ಕೂ ಉಪಯೋಗಿಸ್ತಾರೆ ಅಂತ ಹೇಳಿದ್ರು. ಅದಕ್ಕಿಲ್ಲಿ ಅಬ್ಬಾ, ವೆರಿ ಗುಡ್. ಅಂತೂ ಲೋಕದಲ್ಲಿ ಯಾವ ವಸ್ತುವನ್ನು ವೇಸ್ಟ್ ಮಾಡಬಾರದು ಅಂತ ತಿಳ್ಕೊಂಡಿದ್ದಾರೆ. ಲೋಕದಲ್ಲಿ ಯಾವ ವಸ್ತುವನ್ನು ವೇಸ್ಟ್ ಮಾಡೋದಿಲ್ಲ ನೀವು. ದೇವರ ಸೃಷ್ಟಿ ಎಷ್ಟು ವಿಚಿತ್ರ ಅಂದರೆ ನೋಡ್ರಿ, ಕಡಗೋಲು ತಾನು ಮಾಡಿದ್ದು ಮೊಸರು ಕಡಿಲಿಕ್ಕೆ ಬರ್ತದೇನೋ ಅಂತ, ಕೊನೆಗೆ ಅದನ್ನು ಕಡಿದೇ ಇದ್ದಾಗ ಜಾಂಟಿ ಹೊಡಿಲಿಕ್ಕಾದ್ರೆ ಇಟ್ಕೊಳ್ಳೋಣ ಅಂತ ಉಪಯೋಗಿಸ್ಕೊಂಡ್ರಿ ಅವರೆಲ್ಲ, ಬಿಡಲಿಲ್ಲ. ಅದಕ್ಕೆ ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಉಪಯುಕ್ತವಾದ ವಸ್ತುಗಳು ಅಂತ. ಸರಿ, ಆಮೇಲೆ ಅದ್ಮ ನೋಡಿದ ದೇವರು ಕೃಷ್ಣ ಕೈಲಿ ಏನಪ್ಪ ಏನು ಮಾಡ್ಬೇಕು? ಮಥನ ಮಾಡ್ಬೇಕಲ್ಲ. ಏನು ಮಥನ ಮಾಡೋದು? ಆ ಮಥನ ಸಾಧನವಾದ ಕಡಗೋಲನ್ನ ಬೇರೆ ಇನ್ಯಾವುದಕ್ಕೂ ಉಪಯೋಗಿಸದೇ ಇದ್ದದ್ದರಿಂದ ರಾಜರ ಆಲೋಚನೆ ಮಾಡಿ
ಆ ಕೃಷ್ಣನ ಕೈಯಲ್ಲಿ ಇದ್ದ ಮಥನ ಸಾಧನವಾದ ಕಡುಗೋಲು ಹಗ್ಗವನ್ನು ಕುರಿತು ಸ್ತೋತ್ರ ಮಾಡುತ್ತಾರೆ. ನಿರ್ಮಥ್ಯೋಗ್ರ ಭವಾರ್ಣವೇ ನಿಜಮನೋ ಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ದಾಮದನ್ಮಹೇಶ ರಜತ ಗ್ರಾಮಶ್ರಿಯೋಲಂಕೃತಿ ಕರ್ಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತಃ ಅಸ್ತು. ಆ ಶ್ರೀಕೃಷ್ಣ ನಮ್ಮ ಮೇಲೆ ಪ್ರೀತನಾಗಲಿ. ಎಂಥವನವನು? ದೇವರು ತಿಳಿಸಿದ್ದಂತೆ, ನೀವೆಲ್ಲರೂ ಇರುವುದು ಎಲ್ಲಿ ಗೊತ್ತೇನು? ಸಾಗರದಲ್ಲೇ ಇದ್ದೀರಿ. ಎಲ್ಲಿ ಸಾಗರದಲ್ಲಿ ಇದ್ದೀರಿ? ಸಂಸಾರ ಸಾಗರದಲ್ಲಿ ಇದ್ದೀರಿ. ಕಡುಗೋಲು ಸಾಗರವನ್ನು ಮಥನ ಮಾಡಲಿಕ್ಕೆ ಉಪಯೋಗ ಬೀಳುವ ವಸ್ತುವಾದದ್ದರಿಂದ ಸಂಸಾರ ಸಾಗರದಲ್ಲಿ ಇದ್ದ ನಿಮ್ಮಗೂ ಕೂಡ ಒಂದೇನೋ ಮಥಿಸಬೇಕಾಗಿದೆ. ಇಲ್ಲೇ ಇದ್ರೆ ಅದು ಕಡುಗೋಲು ಉಪಯೋಗ ಬೀಳೋದಿಲ್ಲ. ಸಂಸಾರ ಸಾರ ಸಿಂಧೋರ್ ಜನಿಮರಣ ಜರಾದ್ಯುರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿ ಭಾರಾಹ ಕಿಮಿಹ ಸುಖಕರ ಪ್ರೇಮ ಪಾಶೈರ್ನಿಬದ್ಧಕ ಕೃಷ್ಣ ತ್ವತ್ಪಾದಪೋತಂ ಪ್ರದಿಶ ಸದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿಗಮ್ಯಂ ಭವಜಲದಿ ಭವತ್ಸ್ವೇದ ವಿಚ್ಛೇದ ಹೇತುಂ. ರುಕ್ಮಿಣೇಶ ವಿಜಯದಲ್ಲಿ ಹೇಳುತ್ತಾ, ಸಂಸಾರ ಅಸಾರ ಸಿಂಧುಗೂ, ಈ ಸಂಸಾರ ಅಂತನ್ನುವುದು ಏನೂ ರುಚಿ ಇಲ್ಲದ ಸಂಸಾರ. ಅಟ್ಲೀಸ್ಟ್ ಈ ನಮ್ಮ ಚೆನ್ನೈಯಲ್ಲಿದ್ದ ಬೀಚ್ನಲ್ಲಿ ಸಾಗರದಲ್ಲಿ ಸ್ವಲ್ಪ ಉಪ್ಪಾದರೂ ಸಿಗುತ್ತದೆ, ಉಪ್ಪಾದರೂ ಸಿಗುತ್ತೆ. ಅದು ಏನು ಸಂಸಾರ ಸಾಗರದಲ್ಲಿ ಏನಿಲ್ಲ. ಸಂಸಾರ ಅಸಾರ ಸಿಂಧುಗೋ ಜನಿ ಮರಣ ಜರಾದ್ಯುರ್ಮಿಭಿರ್ಬಾಧಿತಾನಾಂ. ಹುಟ್ಟು ಸಾವು ಮೊದಲಾದ ತೆರೆಗಳು ಬಂದು ಬಂದು ಅಪ್ಪಳಿಸ್ತಾ ಇವೆ ಅಂತ ಒಂದು ಹಗ್ಗ ಕಟ್ಟಿದ್ದಾರಂತೆ ನಮಗೆ ಚೆನ್ನಾಗಿ. ಯಾವುದು? ಪ್ರೇಮ ಪಾಶೈರ್ನಿಬದ್ಧ. ಪ್ರೇಮ ನೋಡ್ರಿ, ಅದು ಏನು ಪ್ರೇಮ, ಪ್ರೀತಿ, ವ್ಯಾಮೋಹ, ಮೋಹ ಅನ್ನುವಂಥ ಹಗ್ಗ ಇದೆಯಲ್ಲ, ಕಾಣೋದಿಲ್ಲ ಕಟ್ಟಿದ್ದು. ಇಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ ಅಂದರೆ ಬಿಚ್ಚಿಕೊಳ್ಳಿಕ್ಕೆ ಬರೋದಿಲ್ಲ. ಎಷ್ಟು ಗಟ್ಟಿಯಾಗಿ ಕಟ್ಟಲಾಗಿದೆ ಅಂದರೆ ಬಿಚ್ಚಲಿಕ್ಕೆ ಬರದೇ ಇದ್ದಷ್ಟು ಗಟ್ಟಿಯಾಗಿ ಕಟ್ಟಲಾಗಿದೆ. ಎಲ್ಲಿದೆ ತೋರಿಸು ಅಂದರೆ ತೋರಿಸ್ಲಿಕ್ಕೆ ಬರೋದಿಲ್ವಲ್ಲ. ಅಂತಹ ಹಗ್ಗದಿಂದ ಕಟ್ಟಿಸಿಕೊಂಡು ಈ ಸಂಸಾರದಲ್ಲಿ ಒದ್ದಾಡ್ತಾ ಇದ್ರೆ ಆಗ ಕೃಷ್ಣ ಹೇಳ್ತಾನಂತೆ, ನಿಮ್ಮ ಸಂಸಾರವೆಂಬ ಸಾಗರವನ್ನು ಮಥಿಸುವುದಕ್ಕಾಗಿಯೇ ನಾ ಈ ಕಡಗೋಲು ಹಗ್ಗವನ್ನು ಹಿಡ್ಕೊಂಡಿದ್ದೇನೆ. ನಿರ್ಮಥ್ಯೋಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ದಾಮದಧನ್ಮಹೇಶ ರಜತ ಗ್ರಾಮಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಏನನ್ನ ಮಥನ ಮಾಡ್ತೀಯ? ಕಡೆದು ತೆಗೆದಾಗ ನಿಮಗೆ ಬೇಡವಾದ ಅನಿಷ್ಟಗಳಿವೆಯಲ್ಲ, ಅದನ್ನೆಲ್ಲ ಕಡೆದು ತೆಗೆದು ಹೊರಗೆ ಹಾಕ್ತೇನೆ. ಬೇಡಾದದ್ದನ್ನೆಲ್ಲ ಹೊರಗೆ ಹಾಕ್ತೇನೆ. ನಿಜಮನೋ ಅಭೀಷ್ಟಂ ದಿಶಾಮೀತ. ನಿಮ್ಮ ಮನಸ್ಸಿನಲ್ಲಿ ಏನೇನು ಅಂದುಕೊಂಡಿದ್ದೀರಿ, ಅಭೀಷ್ಟಗಳಿವೆಯೋ ಅದನ್ನೆಲ್ಲವನ್ನೂ ಕೊಡ್ತೇನೆ. ಕಳೆದಾಗ ಕೆಲವು ಭಾಗ ಬೇಡವಾದದ್ದು ಬರ್ತದೆ, ಅದನ್ನು ತೆಗೆದು ಹಾಕಬೇಕು. ಬೇಕಾದದ್ದು ಬರ್ತದೆ, ಹಿಡ್ಕೊಳ್ಬೇಕು. ಎರಡನ್ನೂ ಮಾಡಿಕೊಡ್ತೇನೆ. ನಿಮಗೆ ಅನಿಷ್ಟವಾದ ಪದಾರ್ಥಗಳನ್ನು ತೆಗೆದು ಹಾಕಿ ಇಷ್ಟವಾದ ಪದಾರ್ಥವನ್ನು ನಾನು ನೀಡ್ತೇನೆ ಅಂತ ಪ್ರತಿಜ್ಞೆ ಮಾಡುವುದಕ್ಕೇನೋ ದೇವರು ಕೈಯಲ್ಲಿ ಕಡಗೋಲನ್ನು ಹಗ್ಗವನ್ನು ಹಿಡಿದುಕೊಂಡು ನಿಂತಿದ್ದಾನೆ. ಹಾಗಾದರೆ ಅವತ್ತು ಸಾಗರ ಮಥನ ಮಾಡಿ ಅಮೃತವನ್ನು ಕೊಟ್ಟ ಕೃಷ್ಣ ಇವತ್ತು ಕಡಗೋಲನ್ನು ಹಿಡಿದು ನಿಮ್ಮ ಸಂಸಾರ ಸಾಗರದಲ್ಲಿ ನಿಮಗೆ ಬೇಡವಾದದ್ದನ್ನು ತೆರೆದು ಬೇಕಾದದ್ದನ್ನು ನೀಡುವುದಕ್ಕಾಗಿ ಮಥಿಸುವುದಕ್ಕಾಗಿ ಹಿಡಿದಿದ್ದೇನೆ ಅಂತ ಅನುಸಂಧಾನ ಮಾಡುತ್ತಾರೆ ರಾಜರು ತೀರ್ಥ ಪ್ರಬಂಧದಲ್ಲಿ. ಅಂಗದಾದಿ ಸುಶೋಭಿಪಾಣಿ ಯೋಗೇನ ಸಂಕ್ಷುಭಿತೈನ ಸಂ ತುಂಗ ಮಾಲ್ಯ ಮಣೀಂದ್ರಘಾರ ಸರೋರಸಂ ಕಲನೀರಸಂ ಮಂಗಲಪ್ರದ ಮಂಥದಾಮ ವಿರಾಜಿತಂ ಭಜತಾಜಿತಂ ತಂಗೃಣೇವರರೋಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂಬುರುಗೋದರ ಸ್ವಜನೋದರ. ಇನ್ನೊಂದು ಪದ್ಯ ಓದಿ ನಿಲ್ಲಿಸ್ತೇನೆ, ನಾಳೆ ದಿವಸ ತಗೊಳ್ತೇನೆ ಮತ್ತೆ. ಮುಂದಿನ ಪದ್ಯ, ದೇವರ ಹೊಟ್ಟೆ ಆ ಹಗ್ಗ ಕಟ್ಟಿದ್ರಲ್ಲ, ಅದು ಹಗ್ಗ ಹಿಡ್ಕೊಂಡಿದ್ದಾನೆ, ಹಾಗೆ ಸುತ್ತಕೊಂಡಿದೆ. ಅದಕ್ಕೆ ಹೇಳಿದರು, ಪಿನರಮ್ಯ ತನೂದರಂ ಭಜ ಹೇಮನ ಶುಭ ಹೇಮನ ಸ್ವಾನುಭಾವ ನಿದರ್ಶನಾಯ ದಿಶಂತಮಸ್ತಿ ಸುಶಂತಮಂ
ಆನತೋಸ್ಮಿ ನಿಜಾರ್ಜುನ ಪ್ರಿಯ ಸಾಧಕಂ ಖಲಬಾಧಕಂ ಹಿನತೋಜ್ಜಿತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಪೀನರಮ್ಯತನೂದರಂ. ಹೇ ಮನಃ, ಮನಸ್ಸಿಗೆ ತಮ್ಮ ಮನಸ್ಸಿಗೆ ತಾವೇ ಹೇಳ್ಕೊಳ್ತಾರೆ, ಹೇ ಮನಸ್ಸು ಯಾಕೆ ಅದನ್ನು ಇದನ್ನು ಚಿಂತಿಸ್ತೀಯ? ದೇವರ ಹೊಟ್ಟೆಯನ್ನು ಚಿಂತಿಸು, ದೇವರ ಹೊಟ್ಟೆಯನ್ನು ಚಿಂತಿಸು. ನಾವು ಯಾವಾಗಲೂ ನಮ್ಮ ಹೊಟ್ಟೆ ಚಿಂತಿಸ್ತಿರ್ತೇವೆ, ದೇವರ ಹೊಟ್ಟೆ ಅಲ್ವೇ ಅಲ್ಲ. ನಮಗೆ ನಮ್ಮ ಹೊಟ್ಟೆ ಚಿಂತೆ ಹೆಚ್ಚಾಗಿ 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 ಎಲ್ಲಿ ಚಿಂತೆ ಹೆಚ್ಚಾಗ್ತದೋ ಅದು ಜಾಸ್ತಿ ಆಗುತ್ತೆ ನೋಡ್ರಿ. ಹೊಟ್ಟೆ ಚಿಂತೆ ಹೆಚ್ಚಾದದಕ್ಕೆ ನಮ್ಮ ಹೊಟ್ಟೆ ಜಾಸ್ತಿ ಆಗ್ತಾ ಇದೆ. ದೇವರ ಹೊಟ್ಟೆ ಚಿಂತೆ ಕಡಿಮೆ ಆದದ್ದಕ್ಕೆ ದೇವರ ಹೊಟ್ಟೆ ಸಣ್ಣದಾಗ್ತಾ ಇದೆ. ಓ, ಈಗ ಗೊತ್ತಾಯಿತು ಯಾಕೆ ದೇವರ ಹೊಟ್ಟೆ ಸಣ್ಣದಾಗಿದೆ, ನಮ್ಮ ಹೊಟ್ಟೆ ದೊಡ್ಡದಾಗಿದೆ ಅಂದರೆ ಬರೇ ಹೊಟ್ಟೆ ಬಗ್ಗೆ ಚಿಂತಿಸಿ 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 ದೊಡ್ಡದು ಮಾಡಿದ್ದೇವೆ. ದೇವರ ಹೊಟ್ಟೆ ಚಿಂತೆ ಬಿಟ್ಟೇ ಬಿಟ್ಟಿದ್ದೀವಿ, ಅದರಿಂದ ಸ್ವರ್ಗ ಹೋಗ್ಬಿಟ್ಟಿದೆ ಪಾಪ ಅದು. ಪೀನರಮ್ಯತನೂದರಂ ಭಜ ಮನ ಶುಭಗೇ ಮನ ಸ್ವಾನುಭಾವ ನಿದರ್ಶನಾಯ ದಿಶಂತಮರ್ಥಿ ಸುಶಂತಮಂ. ಅನತೋಸ್ಮಿ ನಿಜಾರ್ಜುನ ಪ್ರಿಯ ಸಾಧಕಂ ಖಲಬಾಧಕಂ ಹಿನತೋಜ್ಜಿತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಪಾಲಯಾಚ್ಯುತ ಪಾಲಯ ಜಿತ ಪಾಲಯ ಕಮಲಾಲಯ ಲೀಲಯ ಧೃತ ಭೂಧರಾಂಬುರುಹೋದರ ಸ್ವಜನೋದರ. ನಾಳೆ ನೋಡು, ದೇವ್ರ ಹೊಟ್ಟೆ ಬಗ್ಗೆ ನಾಳೆ ಚಿಂತೆ ಮಾಡೋಣಂತೆ. ನಮ್ಮ ಹೊಟ್ಟೆ ಬಗ್ಗೆ ಇವತ್ತು ಚಿಂತೆ ಮಾಡಬೇಕು. ಸಾಯಂಕಾಲ ಏನಾಗಿರುತ್ತೋ ಬಿಸಿ ಬಿಸಿಯಾಗಿ ತೊಗೊಳ್ಬೇಕು, ಅಷ್ಟೇ ಕೆಲಸ. ಮೊದಲೇ ಮಾಡಿಟ್ಕೊಂಡು ಬಂದ್ಬಿಡ್ಬೇಕು. ಆಚಾರ ಉಪನ್ಯಾಸ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರು ನಡೀತಿರ್ತದೆ. ಈಗ ಆ ಆಚಾರ ಉತ್ಸಾಹದಲ್ಲಿ ಜಾಸ್ತಿ ಉಪನ್ಯಾಸ ಹೇಳಿಬಿಟ್ರು ಅಂತ ಇಟ್ಕೊಳ್ರಿ. ಮನೆಗೆ ಅಡುಗೆ ಬಂದು ಮಾಡ್ತಾರೆ ಆಚಾರ ಮಾಡೋದಿಲ್ಲ ತಾನೇ, ಮಠದಲ್ಲಿ ಒಂದು ಹೊತ್ತು ಹಾಕ್ತಾರೆ, 2 ಹೊತ್ತು ಹಾಕೋದಿಲ್ಲ ತಾನೇ. ಅಂದಮೇಲೆ ನಾವೇ ಮನೆಗೆ ಹೋಗಿ ಮಾಡ್ಕೊಳ್ಬೇಕಾದ್ರಿಂದ ಕೆಲವರು ತುಂಬ ಬುದ್ಧಿವಂತರು ಮೊದಲೇ ಮಾಡಿ ಇಟ್ಕೊಂಡು ಬಂದ್ಬಿಡ್ತಾರೆ. 1 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಗೊತ್ತಿತ್ರಿ ಆಚಾರ 10 ನಿಮಿಷ ಲೇಟ್ ಮಾಡ್ತಾರೆ ಗೊತ್ತೇ ಇತ್ತು, ಅದಕ್ಕೆ ಮೊದಲೇ ಮಾಡಿಬಿಟ್ಟಿವಿ. ಇನ್ನು ಕೆಲವರು ತುಂಬ ಬುದ್ಧಿವಂತರು ಬೆಳಿಗ್ಗೆ ಮಠದಲ್ಲಿ ತೊಗೊಂಡು ಹೋಗೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ, ಬೇಡ ಸಾಯಂಕಾಲ ಅನ್ಕೊಂಡು. ಅದಕ್ಕಾಗಿ ಸರಿ, ನಮ್ಮಲ್ಲಿ ನಿಮ್ಮಲ್ಲಿ ಇರ್ಬೇಕು, ಮರಾಠಿಯಲ್ಲಿ ಒಂದು ಹೇಳ್ತಿರ್ತಾರೆ, ಪಹಲೆ ಪೇಠೋಬಾ ನಂತರ ವಿಠೋಬಾ ಅಂತೇನೋ ಒಂದು ಗಾದೆ ಮಾತನ್ನು ಹೇಳ್ತಿರ್ತಾರೆ ನಮ್ಮಲ್ಲೆಲ್ಲ. ಮೊದಲು ಪೇಠೋಬಾ ನಂತರ ವಿಠೋಬಾ, ಮೊದಲು ಹೊಟ್ಟೆ ಚಿಂತೆ ಆಮೇಲೆ ದೇವರ ಚಿಂತೆ ಅಂತ. ಪಹಲೆ ಪೇಠೋಬಾ ನಂತರ ವಿಠೋಬಾ ಅಂತ. ಹಾಗಾಗಿ ಮೊದಲು ನಮ್ಮ ಹೊಟ್ಟೆ ಚಿಂತೆ, ಅನಂತರದಲ್ಲಿ ದೇವರ ಹೊಟ್ಟೆ ಚಿಂತೆ ಅಂತ. ದೇವರ ಹೊಟ್ಟೆ ಚೆನ್ನಾಗಿದೆ, ಅದು ತೆಳ್ಳಗಿದೆ, ಸುಂದರವಾಗಿದೆ ಅಂತೆಲ್ಲ ಇದೆ, ನಾಳೆ ದಿವಸ ಹೇಳುವಂತೆ. ಗೋಪಿಗೀತೆಯಲ್ಲಿ 2ನೇ ಶ್ಲೋಕವನ್ನು ಹೇಳ್ತಾ ಇದ್ದೆವು. ಜಯತಿ ತೇಧಿಕಂ ಜನ್ಮನ ವ್ರಜ ಶ್ರಯತ ಇಂದಿರಾ ಸಾಧು ತತ್ರಗಿ ದಯಿತ ದೃಶ್ಯತಾಂ ತ್ವಾದಿದೃಕ್ಷತಾಂ ತ್ವಯಿ ಧೃತ ಸವ ತ್ವಾಂ ವಿಚಿನ್ವತೆ ವ್ರಜ ಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜ ಸಖೇ ಭವೇ ಕಿಂಕರಿ ಸ್ಮನೋ ಜಲರುಹಾನನಂ ಚಾರು ದರ್ಶಯನ್. ನಿನ್ನೆ ಹೇಳ್ತಾ ನಿಜ ಜನಸ್ಮಯ ಧ್ವಂಸನ ಸ್ಮಿತ, ಆ ಭಗವಂತನ ಒಂದು ಮುಗುಳ್ನಗೆ ಏನು ಕೆಲಸ ಮಾಡ್ತದೆ ಅನ್ನೋದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಅನುಸಂಧಾನವನ್ನು ನೋಡಿದ್ದೆವು. ಭಜ ಸಖೇ ಭವೇ ಕಿಂಕರಿ ಸ್ಮನಃ, ನಾವು ನಿಮ್ಮ ದಾಸಿಯರು. ಕಿಂಕರೀಹಿ ಅಂದರೆ ದಾಸಿಯರು. ಕೃಷ್ಣ, ನಾವೆಲ್ಲರೂ ನಿಮ್ಮ ದಾಸಿಯರಾಗಿದ್ದೇವೆ, ನಮ್ಮ ಹತ್ರ ಬಾ, ನೀನು ದಾಸಿಯರ ಹತ್ರ ಬರದೆ ಇನ್ನೇನು ಬರಬೇಕು? ಭವೇ, ರಕ್ಷಣೆಗಾಗಿ ಬಾ. ಬಂದೇನು ಮಾಡಲಿ? ಜಲರುಹಾನನಂ ಚಾರು ದರ್ಶಯನ್, ನಿನ್ನ ಸುಂದರವಾದ ಮುಖವನ್ನು ನಮಗೆ ತೋರಿಸು. ಜಲರುಹ ಆನನ, ಕಮಲದಂಥ ಮುಖ ಏನಿದೆಯಲ್ಲ ಆ ಸುಂದರವಾದ ಮುಖವನ್ನು ನಮಗೆ ತೋರಿಸು ಅಂತ 2ನೇ ಶ್ಲೋಕದಲ್ಲಿ ಹೇಳಿದರು. ಇದಾದ ಮೇಲೆ 3ನೇ ಶ್ಲೋಕ. ಇವತ್ತು 3 ಮತ್ತು 4ನೇ ಶ್ಲೋಕಗಳನ್ನು ನೋಡುವಂತೆ. 3ನೇ ಶ್ಲೋಕದಲ್ಲಿ ಹೇಳುವಾಗ ದೇವರ ಕಣ್ಣು ಹೇಗಿದೆ ಅಂತ ಹೇಳುತ್ತಾರೆ. ಈ ಗೋಪಿಕಾ ಸ್ತ್ರೀಯರಿಗೆ ತುಂಬ ಕೃಷ್ಣನ ಬಗ್ಗೆ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ ನಿತ್ಯ ನೋಡಿ ನೋಡಿ ಮುಟ್ಟಿ ಮುಟ್ಟಿ ಮಾತಾಡಿಸಿ ಕೃಷ್ಣನ ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದಾಡಿ ಅಪ್ಪಿಕೊಂಡು ಎಲ್ಲ ಮಾಡಿದ್ದಿದೆಯಲ್ಲ, ಅದಕ್ಕೆ ಕಣ್ಣು ಹೇಗಿದೆ, ಮೂಗು ಹೇಗಿದೆ, ಕಿವಿ ಹೇಗಿದೆ, ಪ್ರತಿಯೊಂದನ್ನು ಹೇಳ್ತಾರೆ. ಕೂದಲುಗಳು ಹೇಳ್ತಾರ್ರಿ, ಬಹಳ ಆಶ್ಚರ್ಯ. ಮುಂದೆ ಶ್ಲೋಕ ಹೇಳುವಾಗ ಕೃಷ್ಣನೇ ನಿನ್ನ ಕೂದಲು ಹೇಗಿದೆ ಅಂತಪ್ಪ, ಜೊತೆಗೆ ಅವನು ಮಾತಾಡಿದ್ರೆ ಹೇಗೆ ಮಾತಾಡ್ತಾನೆ ಎಲ್ಲವನ್ನ ಹೇಳ್ತಾ ಬರ್ತಾರೆ. ಆಶ್ಚರ್ಯ ಅನಿಸಿದ್ದು ನನಗೆ, ವೇದವ್ಯಾಸ ದೇವರು ಈ ಗೋಪಿಕಾ ಸ್ತ್ರೀಯರು
ಆ ಹರಟೆ ಹೊಡೆದಿದ್ದಾರಲ್ಲ ಕೃಷ್ಣನ ಬಗ್ಗೆ, ನಮ್ಮ ಭಾಷೆಯಲ್ಲಿ ಹೇಳಿದರೆ ಹರಟೆ, ಅದನ್ನೂ ಭಾಗವತದಲ್ಲಿ ಬರೆದಿಡಬೇಕಾದ್ರೆ ಅದು ಎಷ್ಟು ಸುಂದರವಾದ ಹರಟೆಯಾಗಿತ್ತು, ಅದು ಎಷ್ಟು ಸುಂದರವಾದ ಗೋಳಾಟ ಆಗಿತ್ತು, ಅದು ಎಷ್ಟು ಮನೋಹರವಾದ ಅಳುವಾಗಿತ್ತು. ರುರುದುಹು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಘ ತಾಸಾಮಾವಿರಭೂತ್ ಶೌರಿಹಿ ಸ್ಮಯಮಾನ ಮುಖಾಂಬುಜಾಗ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಗ. ರುರುದುಹು ಸುಸ್ವರಂ ರಾಜನ್ ಅತ್ತಿದ್ದಾರಂತೆ ಪಾಪ, ಅಳೋದು ಎಷ್ಟು ಚಂದ ಅಳ್ತಿದ್ದಾರಲ್ಲ, ಹೆಂಗಳಬೇಕು. ಶರದುದಾಶಗೆ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ ಸುರಥನಾಥ ತೇ ಶುಲ್ಕದಾಸಿಕಾ ವರಧ ನಿಘ್ನತೋ ನೇಹ ಕಿಂವದಗ ವಿಷಜಲಾಶಯಾದ್ ವ್ಯಾಲ ರಾಕ್ಷಸಾತ್ ವರ್ಷಮಾರುತಾದ್ ವೈದ್ಯುತಾನಲಾತ್ ವೃಷಮಯಾದ್ ಭಯಾದ್ ವಿಶ್ವತೋ ಮುಖಾತ್ ವೃಷಭತೆ ಭಯಂ ರಕ್ಷಿತಾಮುಹುಃ. ರುರುದುಹು ಸುಸ್ವರಂ ರಾಜನ್ ಅತ್ತಿದ್ದಾರೆ. ಹಾಗತ್ತಿದ್ದಾರೆ ಸುಸ್ವರಂ ರಾಜನ್, ಸ್ವರಸಹಿತವಾಗಿ ಅಳುತ್ತಾರೆ. ಸಂಗೀತದಲ್ಲಿ ಸ್ವರ ಇರ್ತಾವ, ಅಳೋದ್ರಲ್ಲಿ ಅಳೋದ್ರಲ್ಲೂ ಸ್ವರ ಇರ್ತದ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವರು ಸ್ವರಬದ್ಧವಾಗಿ ಅಳ್ತಿರ್ತಾರೆ, ಅಂತ ಅಳ್ತಿರ್ತಾರಂತೆ. ಆ ಸ್ವರಬದ್ಧವಾಗಿ ಅಳೋದನ್ನೂ ಕಲ್ತ್ಕೊಂಡಿರ್ತಾರೆ ಅಂದರೆ ಭಾರಿ ಆಶ್ಚರ್ಯ. ಈ ಕೆಲವರು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಮನೆಯಲ್ಲಿ, ಮೊದಲಿಗೆ ಕನ್ನೆಯರಿಗೆ ನಾಳೆ ನೀನು ಮನೆಗೆ ಹೋದ್ಮೇಲೆ ಅಳ್ಲಿಕ್ಕೆ ಬೇಕಾಗ್ತದೆ, ಈಗ ಪ್ರಾಕ್ಟೀಸ್ ಮಾಡು ಅಂತ ಸ್ವರಬದ್ಧವಾಗಿ ಅಳಿಸಿರ್ತಾರೆ. ಅಂತ ಕೆಲವರು ಅಳ್ತಿರ್ತಾರೆ. ಅದಕ್ಕೆ ಹಾಗಿರ್ತದ? ಅಲ್ಲಲ್ಲ. ಮತ್ತೆ ಸುಸ್ವರ ಅಂದರೆ ಸ್ವರಸಹಿತವಾಗಿ ಹಾಡಲಿಕ್ಕೆ ತಾನೇ ಬರೋದು. ರುರುದುಹು ಸುಸ್ವರಂ ರಾಜನ್. ಸ್ವರ ಅನ್ನೋ ಶಬ್ದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಹೇಳುವಾಗ ಪ್ರಾಣದೇವರಿಗೆ ಸ್ವರ ಅಂತ ಹೆಸರಿದೆ ಅಂತ ಹೇಳುತ್ತಾರೆ. ರುರುದುಹು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಘ. ಸ್ವರ ಅಂದರೆ ಪ್ರಾಣದೇವರು. ಯಾಕೆ ಪ್ರಾಣದೇವರಿಗೆ ಸ್ವರ ಅಂತ ಕರೀತಾರೆ ಗೊತ್ತಿಲ್ಲ. ಅರ್ಥೇಶ್ವಭಿಜ್ಞ ಸ್ವರಾಟ್ ಅಂತ ಮೊದಲನೇ ಶ್ಲೋಕದಲ್ಲಿ ಭಾಗವತದಲ್ಲಿ ಇದೆಯಲ್ಲ, ಅಲ್ಲಿ ಸ್ವರಾಟ್ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಯಾಕೆ ಅಂತ ಕೇಳಿದರೆ ಸ್ವರಂ ಪ್ರತಿ ಅಟತೀತಿ ಸ್ವರಾಟ್ ಅಂತ ವ್ಯಾಖ್ಯಾನ ಮಾಡ್ತಾರೆ ಹಿರಿಯರೊಬ್ಬರು. ಏನು? ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಶು ಅಭಿಜ್ಞ ಸ್ವರಾಟ್. ಸೃಷ್ಟಿ ಮಾಡಬೇಕಾಗಿದ್ದ ದೇವರಿಗೆ ಸೃಷ್ಟಿ ಮಾಡ್ತಾ ಇರುವಾಗ ಹೊಟ್ಟೆಯಲ್ಲಿ ನೋಡ್ಕೊಂಡಂತೆ ಯಾರಾದರೂ ಮಲಗಿದ್ದಾರಾ ಎದ್ದಿದ್ದಾರಾ ಅಂತ ನೋಡಿದ್ದಂತೆ. ಒಬ್ಬರು ಮಾತ್ರ ಎದ್ದಿದ್ರಂತೆ, ಅವರು ಮಾತ್ರ ಸ್ವರ ಮಾಡ್ತಾ ಇದ್ರಂತೆ, ನಾನು ಮಲಗಿಲ್ಲ ಎದ್ದಿದ್ದೀನಿ ಅಂತ ಹೇಳಿ. ಯಾರವರು? ವಾಯುದೇವರು. ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರರು ಹೊಟ್ಟೆಯಲ್ಲಿ ಕೂತ್ಕೊಂಡು ಸ್ವರ ಮಾಡ್ತಾ ಇದ್ರೆ ಸ್ವರಂ ಪ್ರತಿ ಅಟತಿ, ಆ ಸ್ವರವನ್ನು ಕುರಿತು ಪರಮಾತ್ಮ ಹೋದ್ನಂತೆ. ಅದಕ್ಕೆ ವಾಯುದೇವರಿಗೇನು ಹೆಸರು? ಸ್ವರ ಅಂತ ಹೆಸರು. ರುರುದುಹು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಭಗವಂತನನ್ನ ಕಾಣಬೇಕು ಅಂತ ಇದ್ರೆ ಸುಸ್ವರ, ವಾಯುದೇವರ ಮುಖಾಂತರವಾಗಿ ಹೋದರೆ ಮಾತ್ರ ಕಾಣ್ತಾರೆ, ಇಲ್ಲದೆ ಇದ್ರೆ ಕಾಣೋದಿಲ್ಲ. ಆದ್ದರಿಂದ ಗೋಪಿಕಾಸ್ತ್ರೀಯರು ಅತ್ತಿದ್ದು ಸ್ವರಸಹಿತ ಅತ್ತಿದ್ದಲ್ರೋ. ರುರುದುಹು ಸುಸ್ವರಂ ರಾಜನ್, ಮುಖ್ಯ ಪ್ರಾಣದೇವರ ಮೂಲಕ ಹೋಗಿದ್ದಾರಾದ್ದರಿಂದ. ಯಾಕೆ? ಕೃಷ್ಣ ದರ್ಶನ ಲಾಲಸಾಘ. ದೇವರನ್ನ ಕಾಣಬೇಕು ಅಂತ ಇಚ್ಛೆ ಬರಬೇಕಾದ್ರೆ ವಾಯುದೇವರು ಇದ್ರೇನೆ ಇಚ್ಛೆ ಬರ್ತದೆ, ವಾಯುದೇವರಿಲ್ಲದೆ ಇದ್ರೆ ಇಚ್ಛೆ ಬರೋದಿಲ್ಲ. ಅದಕ್ಕೆ ತಾಸಾಂ ಆವಿರಭೂತ್ ಶೌರಿಹಿ ಸ್ಮಯಮಾನ ಮುಖಾಂಬುಜಃ. ಆ ವಾಯುದೇವರನ್ನು ಹಿಡಿದುಕೊಂಡು ಬಂದಿದ್ರು ಅನ್ನುವುದಕ್ಕಾಗಿಯೇ ಪರಮಾತ್ಮ ಕಾಣಿಸಿಕೊಂಡ. ಅದಕ್ಕೆ ಸ್ವರ ಅಂದರೆ ವಾಯುದೇವರು ಅಂತ ಅರ್ಥ. ಅಥವಾ ಸ್ವ ಅಂದರೆ ಪರಮಾತ್ಮ. ಭೂರ್ಭುವ ಸ್ವಹ. ಸ್ವಹ ಅಂದರೆ ಪರಮಾತ್ಮ. ಸ್ವಸ್ಮಿನ್ ಪರಮಾತ್ಮನಿ ಏವ ರಮತೆ ಇತಿ ಸ್ವರಃ ಮುಖ್ಯ ಪ್ರಾಣ. ವಾಯುದೇವರು ಯಾವಾಗಲೂ ಭಗವಂತನಲ್ಲಿಯೇ ಇರ್ತಾರಾದ್ರಿಂದ ವಾಯುದೇವರಿಗೆ ಸ್ವರ ಅಂತ ಹೆಸರಿದೆ. ಸ್ವರ ಅಂದರೆ ಧ್ವನಿ, ಪರಮಾತ್ಮನಲ್ಲಿಯೇ ಸದಾ ನೆಲೆಸಿರ್ತಾರಾದ್ದರಿಂದ ಸ್ವರ ಅಂತ ಹೆಸರು. ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗ ರಹಿತಾನಾಂ, ಅದಕ್ಕೆ ಸ್ವರ ಅಂತ ಹೆಸರು. ರುರುದುಹು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಹಾಗೆ ಅಳತಾ ಇದ್ರೆ ಏನು ಬಂತು? ಶರದುದಾಶಗೆ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ ಸುರಥನಾಥ ತೇ ಶುಲ್ಕದಾಸಿಕಾ ವರಧ ನಿಘ್ನತೋ ನೇಹ ಕಿಂವದಗ. ಆ ಕಣ್ಣನ್ನ ಆಲಂಕಾರಿಕ ಭಾಷೆಯಲ್ಲಿ ಹೇಳುತ್ತಾರೆ.
ಸ್ವಲ್ಪ ಗೋಪಿಕಾ ಸ್ತ್ರೀಯರು ಅಲಂಕಾರ ಶಾಸ್ತ್ರ ಅಭ್ಯಾಸ ಮಾಡಿದವರು. ಅದಕ್ಕೆ ಅಲಂಕಾರದ ಭಾಷೆಯಲ್ಲಿ ಹೇಳುತ್ತಾರೆ, ಈ ಅಲಂಕಾರ ಶಾಸ್ತ್ರ ಬರಲಿಲ್ಲ ಅಂದರೆ ಏನೂ ಅರ್ಥ ಆಗೋದಿಲ್ಲ, ಭಾರಿ ಕಷ್ಟ. ಇದು ನೋಡ್ರಿ, ಇದು ಪೂರ್ಣ ಅಲಂಕಾರದಿಂದ ತುಂಬಿಕೊಂಡದ್ದು. ಶರದುದಾಶಯೇ ಅಂದರೆ ಶರದ್ ಋತು ಬರ್ತದಲ್ಲ, ಶರದ್ ಋತು ಬಂದಾಗ ಒಂದು ಸರೋವರ, ಆ ಶರದ್ ಋತುವಿನಲ್ಲಿ ಸರೋವರದಲ್ಲಿ ಕಮಲ, ಸಾಮಾನ್ಯವಾಗಿ ಸರೋವರದಲ್ಲಿ ಕಮಲಗಳು ಅರಳುತ್ತವೆ. ಆದರೆ ಯಾವಾಗ ಅರಳುತ್ತವೆ ಗೊತ್ತೇನು? ಶರದ್ ಋತು ಬಂದಾಗ ಹೆಚ್ಚು ಅರಳುತ್ತವೆ. ಮಳೆಗಾಲದಲ್ಲಿ ಅರಳೋದಿಲ್ಲ, ಬೇಸಿಗೆ ಕಾಲದಲ್ಲ. ಶರದ್ ಋತು ಬಂದಾಗ ಮೋಡಗಳೆಲ್ಲ ಹೋದಾಗ ಸರೋವರದ ನೀರು ತಿಳಿಯಾದಾಗ ಅದರಲ್ಲಿ ಒಂದು ಕಮಲ ಅರಳುತ್ತದೆ. ಅದು ಎಷ್ಟು ಸುಂದರವಾಗಿ ಅಳುತ್ತದೆ ಅಂದರೆ ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ. ಆ ಕಮಲ ಅರಳಿದಾಗ ಕಮಲದ ಒಳಭಾಗ ಇರ್ತದಲ್ಲ, ಮೇಲ್ಭಾಗ ಅಲ್ಲ, ಒಳಭಾಗ, ಅದರ ಸೌಂದರ್ಯ ಏನಿರ್ತದೋ ಅದನ್ನೂ ಮೀರಿಸುವಂತಹ ಸೌಂದರ್ಯ ಯಾರದ್ದು ಅಂದರೆ ಕೃಷ್ಣನ ಕಣ್ಣಿನ ಸೌಂದರ್ಯ ಅಂತ ಬರೆದಿದ್ದಾರೆ. ಇಷ್ಟೆಲ್ಲ ಬರೆದ್ರೆ ನಮಗೇನು ಅರ್ಥ ಆಗಬೇಕ್ರಿ? ನಾವು ಯಾವ ಅಲಂಕಾರ ಶಾಸ್ತ್ರವನ್ನು ಓದಿಲ್ಲ, ಸುಮ್ಮನೆ ಹೀಗೆ ಹೇಳಿದ್ರೆ ಅರ್ಥ ಆಗತ್ತೆ. ಕಮಲದಂಥ ಕಣ್ಣು ಅಂದ್ರೆ ಒಂದು ಅರ್ಥ ಆಗತ್ತೆ, ಏನೂ ತಿಳಿದೇ ಇದ್ರೂ ಶಬ್ದ ತಿಳಿದಿರ್ತದೆ, ಕಮಲದಂಥ ಕಣ್ಣು ಅಂತ ಇಷ್ಟು ತಿಳಿದಿರ್ತದೆ. ಅದಕ್ಕೆ ಕೆಲವ್ರು ಏನು ಮಾಡಿಬಿಟ್ರು ಅಂದರೆ ಈ ಕಮಲ ಕಣ್ಣು ಇವೆಲ್ಲ ವರ್ಣನೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಸರಳ ವರ್ಣನೆ ಮಾಡಿಬಿಟ್ರು. ಓ ಪ್ರಿಯೇ, ನಿನ್ನ ಕಣ್ಣು ಹೇಗಿದೆ ಗೊತ್ತಾ? ಓ ಪ್ರಿಯೇ, ನಿನ್ನ ಕಣ್ಣು ಹೇಗಿದೆ ಗೊತ್ತಾ? ನನ್ನ ಕಾರಿನ ಹೆಡ್ಲೈಟಿನಂತೆ ಇದೆ ನಿನ್ನ ಕಣ್ಣು ಅಂತ ಹೇಳಿಬಿಟ್ರು, ಮುಗಿದು ಹೋಯ್ತು ಕೆಲಸ ಅಷ್ಟೇ. ಇನ್ನೇನು ಹೇಳಬೇಕು? ಬೇರೆ ಹೇಳಲಿಕ್ಕೆ ಬಂದಿಲ್ಲ. ಕಾರ್ ಇದೆಯಲ್ಲ, ನನ್ನ ಕಾರು, ಅದ್ರದ್ದು ಹೆಡ್ಲೈಟ್ ಇದೆಯಲ್ಲ ಅದಂತೆ ಇದೆ ಅಂತ ಹೇಳಿದ್ರೆ ಅಷ್ಟೇ. ಹಾಗಾಗಿ ಸಾಹಿತ್ಯದ ಭಾಷೆಯಲ್ಲಿ ವರ್ಣಿಸುವಾಗ ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ, ಭಗವಂತನ ಕಣ್ಣು ಆ ಕಮಲ, ಶರದ್ ಋತುವಿನಲ್ಲಿ ಅರಳಿದ ಕಮಲದ ಒಳಭಾಗದಲ್ಲಿ ಇದ್ದ ಸೌಂದರ್ಯ ಇದೆಯಲ್ಲ, ಆ ಸೌಂದರ್ಯಕ್ಕಿಂತಲೂ ಮಿಗಿಲಾದ ಸೌಂದರ್ಯ ನಿನ್ನ ಕಣ್ಣಿನಲ್ಲಿ ಇದೆಯಪ್ಪ. ಅಂತಹ ನಿನ್ನ ಕಣ್ಣು ಎಲ್ಲಿ ಬೀಳ್ಬೇಕೀಗ? ನಮ್ಮ ಮೇಲೆ ಬೀಳ್ಬೇಕು. ಆ ಕಣ್ಣನ್ನು ಎಲ್ಲೋ ಹಾಕಿದರೆ ಹೇಗೆ? ಆ ಕಣ್ಣಿನಿಂದ ನಮ್ಮನ್ನು ನೋಡಬೇಕಾಗಿದೆ ನೀನು. ಸುರಥ ನಾಥ ತೇ ಅಶುಲ್ಕ ದಾಸಿಕ, ನಾವೇನು ದುಡ್ಡಿಗಾಗಿ ಬಂದವರಲ್ಲ, ದುಡ್ಡು ಕೊಟ್ಟದ್ದಕ್ಕಾಗಿ ಬಂದವರಲ್ಲ, ನಾವೆಲ್ಲ ಪ್ರೀತಿಯಿಂದ ಬಂದಿದ್ದೇವೆ. ನಿನ್ನನ್ನು ಸೇರಬೇಕು ಅಂತ ಪ್ರೀತಿಯಿಂದ ಬಂದ ನಮ್ಮನ್ನ ಹೀಗೆ ಬಿಟ್ಟು ಹೋಗುವುದು ನಮ್ಮನ್ನ ಕೊಂದಂತೆ ಅಲ್ವಾ? ಸಂಹಾರ ಮಾಡಿದಂತೆ ಅಲ್ವಾ? ಇನ್ನೇನು ಮಾಡಿದಂತೆ? ಬಾಗಿಲವರೆಗೆ ಬಂದಿದ್ದಾಳೆ ಒಬ್ಬ ಹೆಣ್ಣು ಕೃಷ್ಣನನ್ನು ಹುಡುಕೊಂಡು, ಕೃಷ್ಣ ಅವಳನ್ನು ಕರೆದುಕೊಳ್ಳೋದು ಬಿಟ್ಟು ಬಾಗಿಲ ಹಾಕ್ಕೊಂಡು ಎದ್ದೋಗ್ತೀನಿ ಅಂದರೆ ಅವಳನ್ನು ಸಂಹಾರ ಮಾಡಿದಕ್ಕಿಂತ ಇನ್ನೇನು ಬೇರೆ ಇದೆ? ವರದ ನಿಘ್ನತಃ ನೇಹ ಕಿಂ ವದಃ, ಇದು ಕೊಲೆ ಅಲ್ಲದೆ ಇನ್ನೇನಾಗ್ತದೆ ಹೇಳು ಅಂತ. ಅದಕ್ಕೆ ಆ ಕಣ್ಣು ಹೇಗಿದೆ ಅಂತ ಕೇಳಿದರೆ ಬಹಳ ಸುಂದರವಾಗಿದೆ ಅಂತ. ಸಾಮಾನ್ಯವಾಗಿ ದೇವರ ಕಣ್ಣಿನ ವರ್ಣನೆಯನ್ನು ಎಲ್ಲ ಕವಿಗಳು ಮಾಡ್ತಾ ಬರ್ತಾರೆ, ಗೋಪಿಯರು ಮಾಡಿದ್ದಾರೆ. ನಂಗೆ ಹೆಚ್ಚು ಹಿಡಿಸಿದ್ದು ಪಂಡಿತಾಚಾರ್ಯರು ವರ್ಣಿಸಿದ ಕಣ್ಣು, ಆ ಕಟಾಕ್ಷ ಹೆಂಗಿದೆ ಅಂತ ವಿಷ್ಣು ಸ್ತುತಿಯಲ್ಲಿ ಹೇಳುತ್ತಾರೆ. ನಮಗೇನು ಗೊತ್ತಾಗತ್ತೆ ಅವರ ಅನುಸಂಧಾನ? ಯಸ್ಮಾದಾಸ್ಮಾಕ ಮಿತ್ರ, ನಮ್ಮ ಮಿತ್ರ ಅಂತ. ಅದು ದೇವರ ಕಣ್ಣು ಅಂದರೆ ನಮ್ಮ ಮಿತ್ರ ಅಂತ ಅನುಸಂಧಾನ ಮಾಡಬೇಕಂತೆ ಪಂಡಿತಾಚಾರ್ಯ ಅಂತಾರೆ. ಯಸ್ಮಾದಾಸ್ಮಾಕ ಮಿತ್ರಾದಮಿತ ಮಹಿಮತೋ ಹೃಷ್ಯತೋ ಋಷ್ಯತೋ ವಾ ಲೋಕಾ ಪುಷ್ಯಂತಿ ಶುಷ್ಯಂತ್ಯಪಿ ಖಲು ನಿಖಲಾ ಸಾಕಮಾಕಂ ಪರಸ್ಯ ಸೋಯಂ ಸೋಪಾನ ಭೂಮಿ ವಿಧಿಭವ ವಿಭವೋದ್ಭಾವಯಿತ್ರ್ಯಾ ಸವಿತ್ರ್ಯಾಃ ಸೃಷ್ಟॄಣಾಂ ದೃಷ್ಟಿಪಾತೆ ಜಯತಿ ಜನಿ ಮೃತೇರ್ಮೋಕ್ಷಹೇತು ಕಟಾಕ್ಷಃ. ಪಂಡಿತಾಚಾರ್ಯ ಅಂತಾರೆ, ದೇವರ ಕಣ್ಣನ ಬಗ್ಗೆ ಹೀಗೆ ಚಿಂತನೆ ಮಾಡ್ರಿ. ಏನಂತ? ಯಸ್ಮಾದಾಸ್ಮಾಕ ಮಿತ್ರಾದಮಿತ ಮಹಿಮತೋ ಹೃಷ್ಯತೋ ಹೃಷ್ಯತೋ ವಾ, ಯಾವಾಗ ಆ ಕಣ್ಣಿನಲ್ಲಿ ರಾಗ ಕಾಣಿಸಿತೋ, ದೇವರ ಕಣ್ಣಿನಲ್ಲಿ ರಾಗ ಕಾಣಿಸಿತೋ ಆಗ ಸೃಷ್ಟಿ ಆತು ಅಂತ ಚಿಂತಿಸ್ರಿ. ಯಾವಾಗ ಆ ಕಣ್ಣಿನಲ್ಲಿ ರಾಗ ಕಾಣಿಸಿತೋ ಆಗ ಸಂಹಾರ ಆಯಿತು ಅಂತ ಚಿಂತಿಸ್ರಿ. ಅಲ್ರಿ, ಎರಡೂ ಹೆಂಗೆ ರಾಗ ಆಗಬೇಕು? ರಾಗ ಅಂದರೆ ಪ್ರೇಮ, ರಾಗ ಅಂದರೆ ಕೆಂಪು ಬಣ್ಣ, ಸಿಟ್ಟು. ಯಾವಾಗ ಆ ದೇವರ ಕಣ್ಣಿನಲ್ಲಿ ಕೆಂಪು ಕಾಣಿಸಿಕೊಂಡಿತೋ ಆಗ ಸಂಹಾರ, ಯಾವಾಗ ಆ ದೇವರ ಕಣ್ಣಿನಲ್ಲಿ ರಾಗ ಕಾಣಿಸಿಕೊಂಡಿತೋ ಆಗ ಸೃಷ್ಟಿ. ಯಸ್ಮಾದಾಸ್ಮಾಕ ಮಿತ್ರಾದಮಿತ ಮಹಿಮತೋ ಹೃಷ್ಯತೋ ಹೃಷ್ಯತೋ ವಾ. ಮುಂದೆ ಲೋಕಾ ಪುಷ್ಯಂತಿ ಶುಷ್ಯಂತಿ,
ಅವನ ಕಣ್ಣುಗಳು ಹೀಗೆ ಮುಚ್ಚಿ ತೆಗೆದಾಗ ಲೋಕಾಹ ಪುಷ್ಯಂತಿ ಶುಷ್ಯಂತಿ, ಲೋಕಗಳ ಬೆಳವಣಿಗೆ ಆಗ್ತದೆ, ಲೋಕಗಳು ಒಣಗಿ ಹೋಗ್ತದಂತೆ. ಕಣ್ಣು ಮುಚ್ಚಿದಾಗ ಒಣಗಿ ಹೋಗುವ, ಕಣ್ಣು ತೆರೆದಾಗ ಬೆಳೆಯುವ ಲೋಕಗಳಿವೆಲ್ಲ ದೇವರ ಕಣ್ಣಿನಲ್ಲೇ ಇದೆಲ್ಲ ಇದೆಯಂತೆ. ಯಸ್ಮಾದಾಸ್ಮಾಕ ಮಿತ್ರಾದಮಿತ ಮಹಿಮತೋ ಹೃಷ್ಯತೋ ವ ಲೋಕಾ ಪುಷ್ಯಂತಿ ಶುಷ್ಯಂತ್ಯಪಿ ಖಲು ನಿಖಲಾ ಸಾಕಮಾಕಂ ಪರಸ್ಯ. ಎಲ್ಲಿಂದ? ಬ್ರಹ್ಮದೇವರಿಂದ ಪ್ರಾರಂಭಿಸಿಕೊಂಡು ಎಲ್ಲರವರೆಗೂ ಕೂಡ. ಅಂದಾಗೆ ಅದು ಯಾಕೆ ನಮಗೆ ಮಿತ್ರ? ದೇವರ ಕಣ್ಣನ್ನ ಮಿತ್ರ ಅಂತ ಉಪಾಸನೆ ಮಾಡ್ರಿ. ಯಾಕೆ ಮಿತ್ರ ಅನ್ನಬೇಕು? ಅಸ್ಮಾಕಂ ಮಿತ್ರಂ. ಯಾಕೆ ಅಂದ್ರೆ ಮೋಕ್ಷ ಹೇತು ಕಟಾಕ್ಷ. ಆ ಕಣ್ಣು ತಾನೇ ನಿನಗೆ ಮೋಕ್ಷವನ್ನು ಕೊಡಿಸ್ಬೇಕು. ದೇವರು ಕಣ್ಣು ಬಿಟ್ಟಾಗ ತಾನೇ ನಿನಗೆ ಮೋಕ್ಷ ಆಗೋದು. ಹಾಗಾದ್ರೆ ದೇವರ ಕಣ್ಣು ನಿನಗೆ ಮೋಕ್ಷ. ಮಿತ್ರ. ಯಾಕೆ ಮಿತ್ರ ಅಂದ್ರೆ ಗೆಳೆಯನ ಲಕ್ಷಣ ಏನು ಗೊತ್ತೇನು? ಆಪತ್ಕಾಲದಲ್ಲಿ ಇದ್ದವನನ್ನ ಆಪತ್ತಿನಿಂದ ಬಿಡಿಸುವುದೇ ಮಿತ್ರ ಲಕ್ಷಣ ಅಂತ ಕರೀತಾರೆ. ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಮಿತ್ರ ಅಂದ್ರೆ ಯಾರಿಗೆ ಕರಿಬೇಕು ಅಂದ್ರೆ ಕ್ಲೇಶಸ್ಥಾನಂ ನಿರೂಪ್ಯ. ನೋಡು, ನಿನಗೆ ಹಿಂಗೆ ಕಷ್ಟ ಬರೋದಿದೆ, ಆ ಕಷ್ಟದಿಂದ ಪಾರಾಗಬೇಕು ಬಾ ಅಂತ ಕರೆದುಕೊಂಡು ಹೋಗ್ತಾರಲ್ಲ, ಅವನನ್ನ ಮಿತ್ರ ಅಂತ ಕರಿಬೇಕು. ದೇವರ ಕಣ್ಣು ನಮಗೆ ಮಿತ್ರ. ಯಾಕೆ ಅಂದ್ರೆ ಮೋಕ್ಷ ಹೇತು ಕಟಾಕ್ಷ. ನಮ್ಮನ್ನ ಈ ಸಂಸಾರದಿಂದ ಎಬ್ಬಿಸಿಕೊಂಡು ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗ್ತದಲ್ಲ, ಅವನಂಥ ಮಿತ್ರ ಎಲ್ಲಿ ಸಿಗಬೇಕು? ಸೋಯಂ ಸೋಪಾನ ಭೂಮಿ. ಆ ದೇವರ ಕಣ್ಣು ಮೆಟ್ಟಲುಗಳಂತೆ. ಯಾರಿಗೆ ಮೆಟ್ಟಲುಗಳು? ಯಾರ ಮೇಲೆ ದೇವರ ಕಟಾಕ್ಷ ಬೀಳುತ್ತೋ ಅವರ ಮೇಲೆ ಲಕ್ಷ್ಮೀ ಕಟಾಕ್ಷ ಬೀಳ್ತದಲ್ಲ, ಲಕ್ಷ್ಮೀ ಕಟಾಕ್ಷ ಬೀಳುವುದಕ್ಕೆ ದೇವರ ಕಣ್ಣು ಸೋಪಾನ ಭೂಮಿ ಮೆಟ್ಟಲಂತೆ ಇದೆ. ಅಂದ್ರೆ ಯಾರ ಮೇಲೆ ದೇವರು ಅನುಗ್ರಹ ಮಾಡ್ತಾನೋ ಮಹಾಲಕ್ಷ್ಮಿಯು ಕೂಡ ಅವರ ಮೇಲೆ ಅನುಗ್ರಹ ಮಾಡ್ತಾಳೆ ಅನ್ನೋದಕ್ಕಾಗಿ ಆ ಕಣ್ಣಿನ ವರ್ಣನೆಯನ್ನು ಮಾಡಿಕೊಡ್ತಾರೆ. ಯಸ್ಮಾದಾಸ್ಮಾಕ ಮಿತ್ರಾದಮಿತ ಮಹಿಮತೋ ಹೃಷ್ಯತೋ ವ ಲೋಕಾ ಪುಷ್ಯಂತಿ ಶುಷ್ಯಂತ್ಯಪಿ ಖಲು ನಿಖಲಾ ಸಾಕಮಾಕಂ ಪರಸ್ಯ ಸೋಯಂ ಸೋಪಾನ ಭೂಮಿ ವಿಧಿಭವ ವಿಭವೋದ್ಭಾವಯಿತ್ರ್ಯಾ ಸವಿತ್ರ್ಯಾ ಸೃಷ್ಟೃಣಾಂ ದೃಷ್ಟಿಪಾತೆ ಜಯತಿ ಜನಿಮೃತೇರ್ಮೋಕ್ಷ ಹೇತು ಕಟಾಕ್ಷ. ಹೀಗೆ ಪಂಡಿತಾಚಾರ್ಯರು ಆ ಭಗವಂತನ ಕಣ್ಣಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಗೋಪಿಕಾಸ್ತ್ರೀಯರು ಅದನ್ನೇ ಅಂತಾರೆ, ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ ಸುರಥನಾಥತೆ ಶುಲ್ಕದಾಸಿಕಾ ವರದ ನಿಘ್ನತೋ ನೇಹ ಕಿಂ ವದಃ. ಇನ್ನು 4ನೇ ಶ್ಲೋಕದಲ್ಲಿ ಹೇಳುವಾಗ ಆ ಎಲ್ಲ ಗೋಪಿಯರು ಕೃಷ್ಣ ತಮಗೆ ಮಾಡಿದ ಅನುಗ್ರಹದ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾರೆ. ಯಾವ ಯಾವ ಆಪತ್ತುಗಳು ನಮಗೆ ಬಂದಿತ್ತು, ಆ ಹಿಂದೆ ಎಷ್ಟು ಆಪತ್ತುಗಳಿಂದ ನೀನು ನಮ್ಮನ್ನ ರಕ್ಷಣೆ ಮಾಡಿದ್ದೀಯ ಅನ್ನುವುದನ್ನು ನೆನೆಸಿಕೊಳ್ಳುತ್ತಾರೆ. ವಿಷ ಜಲಾಶಯಾತ್ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾದ್ ವೈದ್ಯುತಾನಲಾತ್ ವೃಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ಭಯಂ ರಕ್ಷಿತಾಮುಹು. ವಿಷ ಜಲಾಶಯಾತ್. ಕೃಷ್ಣ ಗೋಕುಲದಲ್ಲಿ ಇದ್ದು ಸಾಕು ಅಂದ್ಕೊಂಡಂತ, ಬಹಳ ದಿವಸ ಗೋಕುಲದಲ್ಲಿ ಇರಬಾರ್ದು, ವೃಂದಾವನಕ್ಕೆ ಹೋಗೋಣ ಅಂದ್ಕೊಂಡಂತ. ಈ ಕಥೆಯನ್ನು ಭಾಗವತದಲ್ಲಿ ಕೇಳಿರ್ತೇವೆ ನಾವು. ಭಾಗವತದಲ್ಲಿ ಏನು ಕೇಳಿದ್ದೇವೆ ಅಂದರೆ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಬಂದ ಅಂತ. ಈ ಜ್ಞಾನಿಗಳಿಗೆ ಅದು ಎಲ್ಲೂ ಹೊಳೆಯುತ್ತೋ ಏನೋ ಗೊತ್ತಿಲ್ಲರಿ. ಅವನಿಗೆ, ಈ ರಾಜರಿಗೆ ಭಾರೀ ಮೇಧಾಶಕ್ತಿ ರಾಜರದ್ದು. ಆ ಕೃಷ್ಣ ಈ ಜಗ ಚೇಂಜ್ ಮಾಡಿದಂಗೆಲ್ಲ ಅವ್ರಿಗೆ ತಲೆಯಲ್ಲಿ ಒಂದೊಂದೇ ಅನುಸಂಧಾನ ಬರ್ತಿರ್ತದೆ. ಏನು? ಈ ಕೆಲವರು ಎಲ್ಲೂ ಹೋದರೂ ತಮ್ಮದೇನಿರ್ತದೋ ಅದನ್ನೇ ಮಾಡ್ಕೊಳ್ತಾರಂತ. ಈ ಆಚಾರಗಳು ಕೆಲವರು ಎಲ್ಲಿ ಹೋದರೂ ತಮ್ಮ ಪೂಜೆ ತಮ್ಮ ಪುನಸ್ಕಾರ ಬಿಡೋದಿಲ್ಲ ನೋಡ್ರಿ. ಹಾಗೆ ಈ ಕೃಷ್ಣ ತಾನು ಎಲ್ಲಿ ಹೋದರೂ ತನ್ನದನ್ನು ಬಿಡೋದಿಲ್ಲವಂತ. ಏನು ಬಿಡೋದಿಲ್ಲ? ಮೇಲೆ ಅವನಿಗೆ 3 ಮನೆಗಳಿವೆ ಅಂತ. ಎಷ್ಟಿವೆ? 3. ಅವನು 3 ಮನೆಗಳು ಮೇಲಿದ್ದಾಗ ಅವನು ಆಲೋಚನೆ ಮಾಡಿದ, ನಾನು ಎಲ್ಲಿ ಹೋದರೂ ನಂಗೆ 3 ಮನೆ ಇರಲೇಬೇಕು. ಎಲ್ಲಿ ಹೋದರೂ 3 ಮನೆ ಇರಬೇಕಾ? ಅಲ್ಲಪ್ಪ, ಮತ್ತು ಈ ಕೆಳಗಡೆಗೆ ಬಂದಿದ್ದೀಯ ಭೂಲೋಕದಲ್ಲಿ ಕೃಷ್ಣನಾಗಿ, ಈಗೆಲ್ಲಿ ನಿನಗೆ 3 ಮನೆ? ಇಲ್ಲೂ ನನಗೆ 3 ಮನೆಗಳು. ಯಾವುದು? ಹುಟ್ಟಿದ್ದು ಮಥುರೆಯಲ್ಲಿ 1 ಮನೆ, ಬೆಳೆದದ್ದು ಗೋಕುಲದಲ್ಲಿ 2 ಮನೆ, ಹೊರಟದ್ದು ವೃಂದಾವನಕ್ಕೆ 3ನೇ ಮನೆ. ನಾನು ತ್ರಿಧಾಮ ಅಂತ ಹೆಸರಾದರೆ ನನಗೆ ಎಲ್ಲ ಕಡೆಗೂ ತ್ರಿಧಾಮ ಅಂತ ಇರಬೇಕೆ ಹೊರತಾಗಿ ಬರೇ ಮೇಲ್ ವೈಕುಂಠ ಶ್ವೇತದ್ವೀಪ ಅನಂತಾಸನಕ್ಕೆ ಮಾತ್ರ ತ್ರಿಧಾಮ ಅಂತಿದ್ದು, ಕೆಳಗೆ ಕೃಷ್ಣಾವತಾರ ಮಾಡಿದಾಗ ತ್ರಿಧಾಮ ಅಂತ ಇದ್ದಿದ್ದಿಲ್ಲ ಅಂದರೆ
ಭೀಷ್ಮಾಚಾರ್ಯ ಸ್ತೋತ್ರ ಮಾಡೋ ಕಾಲಕ್ಕೆ ಕೃಷ್ಣನ ಕೂಡಿಸಿಕೊಂಡು ತ್ರಿಧಾಮ ಸಾಮ ಗಸ್ಸ ಮಹಾನಿರ್ವಾಣಂ ಹೆಂಗೆ ಸ್ತೋತ್ರ ಮಾಡ್ಬೇಕು ಮತ್ತೆ? ಹಾಗಾದರೆ ಭೀಷ್ಮಾಚಾರ್ಯರು ಕೃಷ್ಣನನ್ನ ತ್ರಿಧಾಮ ಅಂತ ಅನ್ನಬೇಕಾದರೆ 3 ಮನೆ ಇರಲೇಬೇಕಲ್ಲ. ಅದಕ್ಕೆ ಇದರಿಂದ ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಬಂದಿದ್ದ, 2 ಆಗಿತ್ತು. ಭೀಷ್ಮಾಚಾರ್ಯ ಸ್ತೋತ್ರ ಮಾಡಿದ್ವ, ಇನ್ನೊಂದು ಮನೆ ಹುಡುಕೊಳ್ಳೋಣ ಅಂತ ವೃಂದಾವನಕ್ಕೆ ಬಂದಂತೆ. 3 ಮನೆ ಆಯ್ತು, ಸರಿ ಹೋಯ್ತವನಿಗೀಗ. ಆ ವೃಂದಾವನಕ್ಕೆ ಬಂದರೆ ನೀರೇ ಇದ್ದಿದ್ದಿಲ್ಲ. ಎಷ್ಟು ಕಷ್ಟ ನೋಡ್ರಿ. ವೃಂದಾವನಕ್ಕೆ ಬಂದಿದ್ದಾನೆ, ನೀರೇ ಇಲ್ಲ, ವಿಷಮಯವಾದ ನೀರು ಎಲ್ಲಿ ನೋಡಿದಲ್ಲೂ ಕೂಡ. ಕೃಷ್ಣನಿಗೂ ನೀರಿನ ಸಮಸ್ಯೆ ಆಗಿತ್ತು ನೋಡ್ರಿ ಪಾಪ. ಉಳಿದವ್ರಿಗೆ ಏನಾಗಬೇಡ, ಕೃಷ್ಣನ ಪೂಜಾ ಮಾಡೋರಿಗೆ ಆಗ್ತದಂತ ಏನು ದೊಡ್ಡ ವಿಷಯ ಅಲ್ಲೇ ಅಲ್ಲ. ಕೃಷ್ಣನಿಗೂ ನೀರಿನ ಸಮಸ್ಯೆ ಆಯಿತು, ನೀರೇ ಇದ್ದಿದ್ದಿಲ್ಲ ಪಾಪ. ಅಲ್ಲಿ ನೀರಿರಲಿಲ್ಲ. ಆಮೇಲೆ ಎಲ್ಲ ಕಾಳಿಯ ಪೂರ್ಣ ವಿಷಮಯವಾದ ನೀರು. ಆ ವಿಷಭರಿತವಾದ ನೀರಿತ್ತಲ್ಲ, ಆ ಕಾಳಿಯನನ್ನು ಓಡಿಸ್ಬೇಕು ಅಂತ ದೇವರು ಸಂಕಲ್ಪ ಮಾಡಿದ್ದಾನೆ. ವಿಷಜಲಾಶಯಾದ್ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾದ್ ವೈದ್ಯುತಾನಲಾತ್ ವೃಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ಭಯಂ ರಕ್ಷಿತಾಮುಹು. ಅಲ್ಲಿಗೆ ಬಂದ, ನೋಡ್ತಾನೆ ಆ ಕಾಳಿಯ ಬಂದು ಕುಳಿತಿದ್ದಾನೆ. ನದಿ ಹೆಸರು ಕಾಳಿಂದಿ, ಯಮುನಾ ನದಿ ಹೆಸರು ಕಾಳಿಂದಿ, ಸೂರ್ಯನ ಮಗಳು. ಸೂರ್ಯಪುತ್ರಿಯಾದ ಕಾಳಿಂದಿಯಲ್ಲಿ ಕಾಳಿಯ ಕುಳಿತಾಗ ಈ ಕಾಳ ಅಂದರೆ ಯಾರು? ಕೃಷ್ಣ. ಆತ ಆ ಕಾಳಿಯನನ್ನು ಓಡಿಸ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಬಂದು ಹಿಂದಿನ ದಿವಸನೇ ಬಂದಿದ್ದಂತೆ. ಬಲರಾಮ ಇದ್ದಂಥವತ್ತು. ಬಲರಾಮ ಇದ್ದದ್ದಕ್ಕಾಗಿ ಈ ಕಾಳಿಯನನ್ನು ಮುಟ್ಲಿಲ್ವಂತೆ ಕೃಷ್ಣ. ಯಾರೋ ಕೇಳಿದ್ರಂತೆ, ಕೃಷ್ಣ ನಿನಗೆ ಕಾಳಿಯ ಮರ್ದನ ಮಾಡಲಿಕ್ಕೆ ಮುಹೂರ್ತ ಬೇಕೇನಪ್ಪ? ನಾಳೆ ಒಳ್ಳೆ ಮುಹೂರ್ತ, ಅದಕ್ಕೆ ನಾಳೆ ಮಾಡ್ತೀನಿ ಇವತ್ತಿಲ್ಲ ಅಂತೇನಿಲ್ವಲ್ಲ. ಮತ್ತೆ ನೆನೆಸ್ಕೊಂಡ್ರೆ ಅವತ್ತು ಒಳ್ಳೆ ಮುಹೂರ್ತ ಆಗ್ತದೆ, ಇವತ್ತೇ ಆಗ್ಬಿಟ್ಟಿ ಅಂತ. ಕೃಷ್ಣ ಹೇಳಿದ್ದಂತೆ, ಒಂದು ಹಾವನ್ನು ಮುಟ್ಟಿದರೆ ಇನ್ನೊಂದು ಹಾವು ಬುಸ್ ಅಂತದೆ, ಅದಕ್ಕೆ ಮುಟ್ಟೋದಿಲ್ಲ. ಒಂದು ಹಾವನ್ನು ಮುಟ್ಟಿದರೆ ಇನ್ನೊಂದು ಹಾವು ಅಂತದೆ. ಯಾವುದು? ಅದು ಕಾಳಿಯನನ್ನು ಮುಟ್ಟಿದರೆ ಈ ಬಲರಾಮ ಶೇಷ ಉಸ್ ಅಂತಾನೆ. ಅದಕ್ಕೆ ಒಂದು ಹಾವನ್ನು ಮುಟ್ಟಬೇಕು, 2 ಹಾವು ತಡ್ಕೊಳ್ಳೋದಾಗೋದಿಲ್ಲ. ಅದಕ್ಕೆ ಒಂದು ಹಾವನ್ನು ಮುಟ್ಟೋಣ ಅಂತ ಮಾರನೇ ದಿವಸ ಬಲರಾಮ ಮನೆಯಲ್ಲಿ ಮಲಗಿದಾಗಲೇನೆ ಬಂದುಬಿಟ್ಟಿದ್ದಂತೆ. ಯಮುನೆಯಲ್ಲಿ ಹಾರಿಕೊಂಡ, ಒಳಗಡೆಗೆ ಹೋದ. ಆ ಕಾಳಿಯ ಕೃಷ್ಣನಿಗೆ ಸುತ್ತಕೊಂಡಂತೆ. ಕೃಷ್ಣನಿಗೆ ಸುತ್ತುಕೊಂಡು ಅವನಿಗೆ ಕಚ್ಚಬೇಕು ಅಂತ ಪ್ರಯತ್ನ ಮಾಡ್ತಿದ್ದಂತೆ. ಈ ಆಚಾರ ಪ್ರವಚನ ಹೇಳ್ತಿದ್ರಲ್ಲ ಒಬ್ರು, ಈ ಕಥೆ ಹೇಳ್ತಿದ್ರಂತ. ಕೃಷ್ಣ ಒಳಗೆ ಜಿಗಿದ್ಬಿಟ್ಟ, ಕಾಳಿಯ ಅವನಿಗೆ ಸುತ್ತಕ್ಕೆ ಹಾಕ್ಕೊಂಡ್ಬಿಟ್ಟ. ಈ ಪಕ್ಕದಲ್ಲಿ ಕೂತವ್ರು ಆಚಾರ್ಯ ಹೇಳಿದ್ರಂತ, ಏನ್ರಿ ಆಚಾರ್ಯ ಪುರಾಣ ಹಿಂಗೆ ಹೇಳ್ತೇವೆ, ಸ್ವಲ್ಪ ತಲೆ ಬೇಕೋ ಬೇಡವೋ? ಯಾಕೆ? ಕೃಷ್ಣನ ಪರಾಕ್ರಮ ಏನು, ಅವನ ದೇಹ ಸಾಮರ್ಥ್ಯ, ಅವನ ಬಲದ ಮುಂದೆ ಈ ಕಾಳಿಯ ಏನ್ರಿ, ಏನು ಸುತ್ತ ಹಾಕ್ಕೊಂಡ ಅಂತ ಕಥೆ ಹೇಳ್ತೀರಿ? ಹೌದು ಸ್ವಾಮಿ, ಕೃಷ್ಣನ ಪರಾಕ್ರಮ ಬಹಳ ದೊಡ್ಡದು, ಎಲ್ಲ ಕರೆಕ್ಟು. ಅದು ಕಾಳಿಯನಿಗೆ ಗೊತ್ತಿರಬೇಕಲ್ಲ ಅಂತ ಈ ಆಚಾರ್ಯ ಹೇಳಿದ್ರಂತೆ. ಕರೆಕ್ಟು, ಕೃಷ್ಣನಿಗೆ ಬಲ ಉಂಟು, ಕರೆಕ್ಟು. ಕಾಳಿಯನಿಗೆ ಗೊತ್ತಾಗಬೇಕಲ್ಲ. ಏನ್ರಿ ಆಚಾರ್ಯ, ನಿಮ್ಮಂಥ ಆಚಾರ ನಿತ್ಯ ಪ್ರವಚನ ಹೇಳ್ತಿರ್ತೀರಿ, ಒಂದ್ಸರ್ತಿ ಪ್ರವಚನಕ್ಕೆ ಬಂದು ಕೊಡಬಾರ್ದ ಕಾಳಿಯ ಅಂತ ಕೇಳಂತೆ. ಬಂದು ಕೂತಿದ್ದಂತ ಹೇಳಿದಂತೆ ಆಚಾರ್ಯರು. ಆದರೆ ಏನು ಮಾಡಬೇಕು, ಕಿವಿನೇ ಇರಲಿಲ್ಲ, ಅದರಿಂದ ಏನೂ ಕೇಳಿಸ್ಕೊಂಡೇ ಇಲ್ಲ ಅಂತ. ಆ ಕಾಳಿಯನಿಗೆ ಹಾವುಗಳಿಗೆ ಕಿವಿ ಇಲ್ಲ, ಇಷ್ಟೇ ಇದೆ ವಿಷಯ. ಹಾವುಗಳಿಗೆ ಕಿವಿ ಇಲ್ಲ, ಆದ್ದರಿಂದ ಅವ ಯಾರು ಪುರಾಣಕ್ಕೆ ಹೋದರೂ ಅಷ್ಟೇ ಎಣೆ ಬರಹ, ಯಾರಿಗೂ ಕೇಳಿಸೋದಿಲ್ಲ. ಒಬ್ಬರು ಕೀರ್ತನಕಾರರು ಕೀರ್ತನೆ ಮಾಡ್ತಾ ಇದ್ರಂತ. ಕೀರ್ತನೆ ಮಾಡ್ತಾ ಇದ್ರೆ ಮುಂದೊಬ್ರು ಕೂತಿರ್ಬೇಕಂತ, ಒಳ್ಳೆ ಶೂಟು ಬೂಟ್ ಹಾಕ್ಕೊಂಡು ಟೈ ಕೂತಿರ್ಬೇಕಂತ. ಅವ್ರ ಊರಿನ ಶ್ರೀಮಂತರು. ಅವ್ರು ನೋಡ್ಬಿಟ್ಟು ಕೀರ್ತನಕಾರಿಗೆ ಭಾರಿ ಉತ್ಸಾಹ. ಸಾಮಾನ್ಯವಾಗಿ ಕೆಲವರು ಬಂದರೆ ಉತ್ಸಾಹ ಬರ್ತಿರ್ತಿ, ಭಾರಿ ಉತ್ಸಾಹದಿಂದ 3 ದಿವಸ ಕೀರ್ತನೆ ಮಾಡಿದ್ರು, ಒಳ್ಳೆ ಪ್ರಸಿದ್ಧಿವಂತ ಎಲ್ಲ ಆಯಿತು. ಹೋಗುವಾಗ ಆ ಶ್ರೀಮಂತನಿಗೆ ಒಂದು ಮಾತು ಥ್ಯಾಂಕ್ಸ್ ಹೇಳಬೇಕು, ಒಂದು ಉಪಕಾರ ಸ್ಮರಣೆ ಮಾಡಬೇಕು ಅಂತ ಹೋಗಿ, ನೀವು 3 ದಿವಸ ನಮ್ಮ ಪ್ರವಚನಕ್ಕೆ ಬಂದದ್ದು, ಕೀರ್ತನೆಗೆ ಬಂದು ಬಹಳ ಸಂತೋಷ ಆಯಿತು ಅಂದ್ರಂತೆ. ಅವ ತಿರುಗೇ ನೋಡಲಿಲ್ಲ ಇವ್ರನ್ನ, ತಿರುಗೇ ನೋಡಲಿಲ್ಲ. ಗಾಬರಿ ಆಯಿತು, ಯಾಕೆ ಹೀಗೆ ಮಾಡ್ತಿದ್ದಾರೆ ಇವ್ರು, ಏನು ಸಿಟ್ಟು ಮಾಡ್ಕೊಂಡ್ರೋ ಏನು ಅಂತ. ಅಲ್ಲ ಯಜಮಾನ್ರೆ, ನಿಮಗೆ ಹೇಳ್ತಾ ಇರೋದು ಅಂತ. ಅವ್ರ ಹೆಂಡತಿ ಬಂದರು, ಆಚಾರ್ಯ ತಪ್ಪು ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ, ಅವ್ರು ಹುಟ್ಟು ಕಿವುಡ್ರು, ಕೇಳಿಸೋದೇ ಇಲ್ಲ. ನೀವು ಕೀರ್ತನಕಾರ ಅಂದ 3 ದಿವಸ ಗಂಟ್ಲು ಬಿದ್ದೋಗೋ ಹಾಗೆ ಇವನ್ ಮುಂದೆ ಕುಡಿದು ಹಾಕಿದ್ನಲ್ಲಯ್ಯ. ಅಪ್ಪ ಕೇಳಿಸೇ ಇಲ್ಲ ಕಾಳಿಯನಿಗೆ, ಏನು ಮಾಡ್ಲಿಕ್ಕೆ ಬರುತ್ತೆ? ಯಾ ಆಚಾರ ಪ್ರವಚನಕ್ಕೆ ಹೋದ್ರೆ ಏನಾಯಿತು? ಇದನ್ನು ಯಾರು ಹೇಳಿದ್ದು ಗೊತ್ತಾ? ವಾದರಾಜ ಸ್ವಾಮಿಗಳು ಹೇಳುವಂಥ ಮಾತು. ಎಷ್ಟು ಸುಂದರವಾದ ಯುಕ್ತಿ. ನಹಿ ಸಹ ಬಲಂ ವೇತ್ತಿ, ಪರಮಾತ್ಮನ ಬಲವನ್ನು ತಿಳಿದಿಲ್ಲ. ಯಾಕೆ? ಶ್ರವಣೋಚ್ಛಿತ, ಕಿವಿಯೇ ಇಲ್ವಲ್ರಿ ಅವನಿಗೇನು ಮಾಡಬೇಕು? ಹಾಗಾಗಿ ಆತ ಕೃಷ್ಣನ ಸುತ್ತ ಹಾಕ್ಕೊಂಡು ಕೂತ್ಕೊಂಡ. ಕೃಷ್ಣ ಮೇಲ್ ತಗೊಂಡು ಬಂದ.
ನರ್ತನ ಪ್ರಾರಂಭ ಆಯಿತು. ಊರಿನಿಂದ ಎಲ್ಲ ಜನ ಬಂದಿದ್ದಾರೆ. ಈಗ ದೇವರಿಗೆ ಸಮಸ್ಯೆ ಹೇಗಿದೆ ನೋಡ್ಕೊಳ್ರಿ. ಅಂದರೆ ನಾನು ಯಾಕೆ ಆ ಶಬ್ದ ಆಡ್ತೀನಿ, ದೇವರಿಗೇನು ಸಮಸ್ಯೆ ಇಲ್ಲ, ದೇವರಿಗೆ ಏನೂ ತೊಂದರೆ ಇಲ್ಲ. ನಮ್ಮ ಭಾಷೆಯಲ್ಲಿ ತಿಳಿಸ್ಲಿಕ್ಕೆ ಹಾಗೆ ಆಡ್ತಾ ಇರೋದು ಪ್ರವಚನದಲ್ಲಿ. ಈಗ ಕಾಳಿಯನನ್ನು ನೀವು ತುಳಿಯದೆ ಹೋದರೆ ಗರುಡ ಸಿಟ್ಟು ಮಾಡ್ಕೊಳ್ತಾನೆ. ಗರುಡ ಅಂದರೆ ದೇವರ ವೆಹಿಕಲ್, ಅದು ಸಿಟ್ಟು ಮಾಡ್ಕೊಳ್ತದೆ. ತುಳಿದ್ರೆ ದೇವರ ಹಾಸಿಗೆ ಸಿಟ್ಟು ಮಾಡ್ಕೊಳ್ತದೆ. ಅವನಿಗೆ ಹಾಸಿಗೆಯೂ ಬೇಕು, ವಾಹನವೂ ಬೇಕು. ಹಾಸಿಗೆ ವಾಹನವನ್ನು ಎರಡನ್ನೂ ಅಡ್ಜಸ್ಟ್ ಮಾಡಬೇಕಲ್ಲ, ಇದು ದೇವರ ಸಮಸ್ಯೆ. ನೆನ್ಪಿಟ್ಕೊಳ್ರಿ ಹೇಗಿದೆ. ನಮ್ಗೆ ಹಿಂಗೆ ಪರಿಸ್ಥಿತಿ ಬಂದರೆ ಏನಾಗ್ತಿತ್ತು ಹೇಳೋಣ ಅಂತ. ಹಾಸಿಗೆ ಬೇಕಾ ವೆಹಿಕಲ್ ಬೇಕಾ ಅಂತ ಕೇಳಿದ್ರೆ ಏನು ಮಾಡೋರು? ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಎಷ್ಟು ಚಾಣಾಕ್ಷನಿದ್ದಾನೆ ಅಂತಂದರೆ ಈ ಕಾಳಿಯ ಮರ್ದನದಲ್ಲೇ ಗೊತ್ತಾಗ್ತದೆ. ಅವ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದು. ಹಾಸಿಗೆಯನ್ನೂ ಬಿಟ್ಟುಕೊಡ್ಲಿಲ್ಲ, ವಾಹನವನ್ನೂ ಬಿಟ್ಟುಕೊಡ್ಲಿಲ್ಲ. ಅವರೆಲ್ಲ ಅಷ್ಟು ತಪಸ್ಸು ಮಾಡಿ ಬಂದವರು. ಸುಮ್ಮನೆ ಆಗ್ತದೆ ಏನು? ನಾಗಾರಿ ರುಗ್ರಬಲ ಪೌರುಷ ಆಪ ವಿಷ್ಣು ವಾಹತ್ವ ಮುತ್ತವ ಜವೋ ಯದಪಾಂಗಲೇಶಂ ಆಶ್ರಿತ್ಯ. ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಆ ಮಹಾಲಕ್ಷ್ಮೀ ದೇವಿ ಕರುಣೆಯನ್ನು ತೋರಿಸಿದ್ಲು ಅನ್ನೋದಕ್ಕಾಗಿ ಈ ಗರುಡ ನಾಗಾರಿ ರುಗ್ರಬಲ ಪೌರುಷ ಆಪ ವಿಷ್ಣು ವಾಹತ್ವ ಮುತ್ತವ ಜವೋ ಯದಪಾಂಗಲೇಶಂ, ಪರಮಾತ್ಮನನ್ನ ತನ್ನ ಮೇಲೆ ಕೂಡಿಸಿಕೊಂಡು ಸರಾಗವಾಗಿ ಸಲೀಲವಾಗಿ ಹಾರಾಡಲಿಕ್ಕೆ ಸಾಧ್ಯ ಆದದ್ದು ಅವಳ ಅನುಗ್ರಹ. ಲಕ್ಷ್ಮೀ ಕಟಾಕ್ಷ ಇಲ್ಲದೇ ಸಾಧ್ಯವಿಲ್ಲ. ತನ್ನ ಹೆಂಡತಿಯ ಕಟಾಕ್ಷಕ್ಕೆ ಒಳಗಾಗಿ ಬಂದಿರುವ ಭಕ್ತನನ್ನು ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಕಡೆಗೆ ಹಾಸಿಗೆ 24 ತಾಸು ಅದರ ಮೇಲೆ ಮಲ್ಕೊಂಡಿರ್ಬೇಕ್ರಿ. ಈ ದೇವ್ರನ್ನ ಯಾವಾಗ ತೋರಿಸಿದ್ರು ಟಿ ವಿ ಸೀರಿಯಲ್ನವ್ರು ಇರ್ತಾರಲ್ರಿ, ಮಲ್ಕೊಂಡವ್ರನ್ನೇ ತೋರಿಸ್ತೋದು. ಏನೋ ಎಂತ ಪಾಪ. ನಂಗೆ ಆಶ್ಚರ್ಯ ಆಗೋದು, ದೇವ್ರು ಎದ್ದು ಕೂತೇ ಇಲ್ವಾ ಎಂದು. ಶ್ವೇತದ್ವೀಪ ಅನಂತಾಸನದಲ್ಲಿ ಅವನು ಶೇಷನ್ ಮೇಲೆ ಯಾವಾಗಲೂ ಮಲ್ಕೊಂಡೇ ಇರೋದ. ಅದೂ ಕೂಡ ಈ ಟಿ ವಿ ಸೀರಿಯಲ್ನವ್ರು ತೋರಿಸುವಾಗ ಸ್ವಲ್ಪ ತಲೆ ನೆಟ್ಟಗಿರೋದಿಲ್ಲ ಅವ್ರಿಗೆ. ಅವ್ನು ಹಿಂಗೆ ಹಿಡ್ಕೊಂಡು ಮಲ್ಕೊಂಡಿರ್ಬೇಕ್ರಿ. ಅವ್ನು ಶಂಖ ಚಕ್ರ ಎಲ್ಲ. ಅದು ಕಾಮನ್ ಸೆನ್ಸ್ ಬೇಡವಾ? ಮಲಗೋ ಕಾಲಕ್ಕೆ ತೆಗೆದಿಟ್ಟಿರ್ತಾನೆ ಅನ್ನೋ ಕಾಮನ್ ಸೆನ್ಸ್ ಬಿಟ್ಟು ಹಿಂಗೆ ಹಿಡ್ಕೊಂಡು ಮಲ್ಕೊಂಡ್ರು. ಅವ್ನು ಏನು ಮುಚ್ಚೋ ಯಾವ ಹುಚ್ಚರಿ ಅದೆಲ್ಲ ಆದರೂ ತೋರಿಸೋದು. ನೋಡಿರಲ್ಲ ಸೀರಿಯಲ್ಗಳೆಲ್ಲ ನೋಡಿರ್ತಿರ್ಲಿ ಇವೆಲ್ಲ. ಅವ್ನು ಪಾಪ ನಾರಾಯಣ ಯಾವಾಗಲೂ ಹಿಂಗೆ ಹಿಡ್ಕೊಂಡು, ಆಕಿ ಲಕ್ಷ್ಮೀದೇವಿಗೆ ಬೇರೆ ಕೆಲಸವೇ ಇಲ್ಲ. ಅವ್ನ ಕಾಲು ಒತ್ತಿದ್ದು. ಅದು ಎಷ್ಟು ಎಪಿಸೋಡ್ಗಳು, 500 ಎಪಿಸೋಡ್ ಆದರೂ ಇನ್ನೂ ಆ ಮಹಾಲಕ್ಷ್ಮಿ ಕಾಲು ಒತ್ತುತ್ತಾನೇ ಇದ್ದಾಳೆ. ಏನ್ರಿ ಎಲ್ಲಾದರೂ ಸ್ವಲ್ಪ ಆದರೂ ತಲೆ ಬೇಕೋ ಬೇಡವೋ? ನಮ್ಮ ಪುರಾಣದಲ್ಲಿ ಎಲ್ಲೂ ಹಾಗೆ ಹೇಳಿಲ್ಲ, ನೆನಪಿಟ್ಟುಕೊಳ್ರಿ. ಶ್ರೀಹರಿ ತಾನು ಮಲಗಲಿಕ್ಕೆ ಬಂದಾಗ ಶೇಷದೇವರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳೆಂಬ 4 ಹೆಡೆಗಳಿವೆಯಲ್ಲ, ಅವರಿಗೆ 1000 ಹೆಡೆಗಳು. ಆ 4 ದಿಕ್ಕಿನಲ್ಲಿದ್ದ ಹೆಡೆಗಳಲ್ಲಿ ದೇವರ ಒಂದೊಂದು ಆಯುಧಗಳನ್ನು ಹಿಡಿದುಕೊಂಡು ನಿಲ್ತಾರಂತೆ. ಇದು ನಮ್ಮ ಪುರಾಣದಲ್ಲಿ ಬಂದದ್ದು. ಚಕ್ರವನ್ನು ದೇವರು ಒಂದು ಹೆಡೆಯ ಮೇಲೆ, ಶಂಖವನ್ನು ಇನ್ನೊಂದು ಹೆಡೆಯ ಮೇಲೆ, ಪದ್ಮ ಕಮಲ ಗದೆಯನ್ನು ಇನ್ನೊಂದು ಕಡೆಗೆ ಹಾಕಿ, ತನ್ನ ಕಿರೀಟಾದಿಗಳನ್ನು ಇನ್ನೊಂದು ಕಡೆಗೆ ಇಟ್ಟು ಹಾಯಾಗಿ ಫ್ರೀಯಾಗಿ ಮಲ್ಕೊಳ್ತಾನೆ ಅಂತ ಪುರಾಣದಲ್ಲಿದೆ. ಇವನು ಹಿಡ್ಕೊಂಡೇ 24 ತಾಸು ಹಿಂಗೆ ನಿಂತಿರೋದಿಲ್ಲ. ಆ ಶ್ರೀನಿವಾಸ ನಿಂತಂಗೆ, ತಿರುಪತಿ ಶ್ರೀನಿವಾಸ ನಿಂತಿರ್ತಾನಲ್ಲ ಪಾಪ, ಅವ್ನು ಬೇರೆ ದಾರಿನೇ ಇಲ್ಲ ರೀ ಪಾಪ. ಅವನಿಗೆ ಕೂಡ್ಲಿಕ್ಕೆ ಬಿಡಲ್ಲ. ನಾವು ನೆನಪಿಟ್ಕೊಳ್ರಿ, ಎಂದಾದರೂ ಒಂದು ದಿವಸ ದೇವರು ನೀವೆಲ್ಲ ಹೋಗ್ರಯ್ಯ 2 ನಿಮಿಷ ಅನ್ಬೇಕು. ಹಿಂಗೆ ನಿಂತಿರ್ಬೇಕು ಅವನು 24 ತಾಸು 24/7. ಏನು ಪರಿಸ್ಥಿತಿ ತಂದಿದ್ದೀವಿ ಹಾಗಿರ್ತದ. ಸರ್ವಾತ್ಮನ ಇಲ್ಲ. ಶೇಷದೇವರು ಪರಮಾತ್ಮ ಯಾವ ಹಾಸಿಗೆಯ ಮೇಲೆ ಮಲಗಬೇಕಾಗಿದೆಯೋ ಆ ಹೆಡೆಗಳಲ್ಲೆಲ್ಲ ತನ್ನ ಆಯುಧಗಳನ್ನು ಇಟ್ಟಿರ್ತಾನೆ ಅಂತ ಪುರಾಣದಲ್ಲಿ ತಿಳಿಸ್ತಾರೆ. ಹಾಗಾಗಿ ಆ ಹಾಸಿಗೆಯನ್ನು ಬಿಡೋ ಹಾಗಿಲ್ಲ, ಇವರನ್ನು ಬಿಡೋ ಹಾಗಿಲ್ಲ. ನರ್ತನ ಪ್ರಾರಂಭ ಆಯಿತು. ಕುಣಿತಾ ಇದ್ದಾನೆ. ಕುಣಿತಾ ಇರುವಾಗ ನೋಡ್ರಿ ಎಷ್ಟು ಚೆಂದಾಗಿದೆ. ಈ ದೇವರು ಕುಣಿತಾ ಇದ್ರೆ ಬ್ರಹ್ಮದೇವರು, ರುದ್ರದೇವರು, ವಾಯುದೇವರು ಬಂದು ಸ್ತೋತ್ರ ಮಾಡಿದ್ರಂತೆ. ಯಾಕೆ ಸ್ತೋತ್ರ ಮಾಡಿದರು? ನಾವೆಲ್ಲ ಭಾಳ ಸರ್ತಿ ಪುರಾಣ ಕೇಳಿದ್ದೀವಿ, ಆದ್ದರಿಂದ ನಮ್ದೊಂದು ಕಥೆ ಗೊತ್ತಿದೆ ಅದು ಯಾಕೆ ಸ್ತೋತ್ರ ಮಾಡಿದರು ಅಂತ. ಅದಕ್ಕೆ ರಾಜರಂತಾರೆ, ಸ್ವತಃ ಚತುರ್ಮುಖ, ಪಂಚಮುಖ, ಷಣ್ಮುಖ ಇವರೆಲ್ಲ ಬಂದು ಸ್ತೋತ್ರ ಮಾಡ್ತಾ ಇರುವಾಗ ಕೃಷ್ಣನನ್ನ ಈ ಕಾಳಿಯನಿಗೆ ನನ್ನ ತಲೆ ಮೇಲೆ ನಿಂತವನು ಯಾರು ಅನ್ನುವ ಜ್ಞಾನ ಆಗಲಿ ಅನ್ನೋ ಉದ್ದೇಶದಿಂದ ಬಂದಿದ್ದಾರಂತವ್ರು ಸ್ತೋತ್ರ ಮಾಡಲಿಕ್ಕೆ. ಅವನಿಗೆ ಮರ್ತೋಗಿತ್ತು ಕಾಳಿಯನಿಗೆ. ಯಾವುದೋ ಒಬ್ಬ ಬಾಲಕನನ್ನು ಹಿಡಿದು ನಾನು ನರ್ತನೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ರೆ ಚತುರ್ಮುಖ, ಪಂಚಮುಖ, ಷಣ್ಮುಖ, ಗಜಮುಖರು ಬಂದು ಸ್ತೋತ್ರ ಮಾಡಿದಾಗ ಕಾಳಿಯನಿಗೆ ಗೊತ್ತಾಗಬೇಕು, ಅಯ್ಯೋ ಇವರೆಲ್ಲ ಯಾರಿಗೆ ಕೈ ಮುಗಿದಿದ್ದಾರೆ? ನನಗಲ್ಲ, ನನ್ನ ಮೇಲಿದ್ದವನಿಗೆ. ಹಾಗಾದರೆ ನನ್ನ ಮೇಲಿದ್ದವನು ಇವ್ರ ಮೇಲಿದ್ದವನು ಅಂತ ಎಚ್ಚರ ಬರಲಿ, ಅಜ್ಞಾನ ಹೋಗಲಿ ಅನ್ನೋ ಉದ್ದೇಶದಿಂದ ಸ್ತೋತ್ರ ಮಾಡ್ತಾ ಇದ್ದಾರಂತವೆಲ್ಲ ಬಂದು. ಏನು ಆಶ್ಚರ್ಯ ಅಲ್ಲ. ಒಂದು ಕುದುರೆ ಇತ್ತಂತೆ. ಕುದುರೆಯ ಮೇಲೆ ಒಬ್ಬನು ಕೂತಿದ್ದಂತೆ. ಲಗ್ನ ಮಾಡಿಕೊಳ್ಳುವಾಗ ವರ ಅಂತಿರ್ತಾನೆ ನೋಡ್ರಿ. ಲಗ್ನ ಮಾಡಿಕೊಳ್ಳುವಾಗ ವರ, ಲಗ್ನ ಆದಮೇಲೆ ಮುಂದೊಂದು ಹ ಶಬ್ದ, ವರಾಹ.
ಅಷ್ಟು ಶಬ್ದ ಅಷ್ಟೇ ಅವನಿಗೆ. ಲಗ್ನ ಮಾಡಿಕೊಳ್ಳುವಾಗ ವರನು ಆದ ಮೇಲೆ ವರಾಹನೂ ಆಗಿರುವಂಥವನು ಕುದುರೆ ಮೇಲೆ ಕೂತಿದ್ದಾನೆ. ಕುದುರೆ ಟಕಾಟಕ ಹೋಗ್ತಾ ಇದೆ. ಈ ಬ್ಯಾಂಡು ಬಾಜಾ ಬಾರಾತಿರ್ತದಲ್ಲ, ಅಕ್ಕಪಕ್ಕದಲ್ಲಿ ಬಾರಿಸ್ತಾ ಇದ್ದಾರೆ. ಈ ಕುದುರೆ ಅನ್ಕೊಂತಂತೆ, ವಾಹ್ ಏನ್ ಗ್ರೇಟ್ ಇದ್ದೀನಿ ನಾನು, ಹೊಂಟಲ್ಲೆಲ್ಲ ಬ್ಯಾಂಡು ಬಾಜೆ ಬಾರಿಸ್ತಿರ್ತಾರೆ ವಾಹ್ ಅನ್ಕೊಂಡು ಈ ಕುದುರೆ ಗಂಭೀರವಾಗಿ ನಡೀತಾ ಇತ್ತಂತೆ. ಇದು ಆ ಬ್ಯಾಂಡ್ ಬಾಜಾ ಅವರು ದುಡ್ಡು ಕೊಟ್ಟಿದ್ದು ಎಷ್ಟೊತ್ತು ಅಂದರೆ ಕಲ್ಯಾಣ ಮಂಟಪ ಬರೋ ತನಕ ಬಾರಿಸುವಂತ ಕೊಟ್ಟಿದ್ರು. ಅವನು ವರ ಕೆಳಗೆ ಇಳಿದ. ಈ ಕುದುರೆ ಹೀಗೆ ನಿಂತ್ಕೊಂಡಿತ್ತು, ಡಮ್ 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 ಅಂತಿತ್ತಿದ್ದು, ಭಾರಿ ಉತ್ಸಾಹ. ಯಾವಾಗ ವರ ಕೆಳಗಿಳಿದು ಒಳಗೆ ಹೋದ್ನೋ ಪಿ ಅಂತ ನಿಲ್ಸ್ಬಿಟ್ಟ ಅವನು. ಅವನಂತ ಕುದುರೆ ಅನ್ಕೊಳ್ತು, ಯಾಕ್ರಯ್ಯ ನಿಲ್ಲಿಸಿದ್ದೀರಿ ಬಾರಿಸ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಷ್ಟೊತ್ತು ಬಾರಿಸಿದ್ದು ನಿನಗೆ ಅನ್ಕೊಂಡಿದ್ದೀಯಾ, ಮುಚ್ಕೊಂಡು ಕುತ್ಕೋ ಅಂದ್ರು ಅವ್ರು. ನಿಂಗೆ ಬಾರಿಸಿದ್ದಲ್ಲ, ನಿಂಗ ಮೇಲೆ ಕುತ್ಕೊಂಡವನಿಗೆ ಬಾರಿಸಿದ್ದು ಅಂತ. ಕಾಳಿಯನಿಗೆ ಬಂದು ಬ್ರಹ್ಮಾದಿಗಳು ಕೈ ಜೋಡಿಸಿದ್ದಿದ್ರೆ ನಿಂಗಲ್ಲೋ, ನಿಂಗೆ ಮೇಲ್ ಕೂತಿದ್ದಾನಲ್ಲ ಅವನಿಗೆ ನಾವು ಕೈ ಮುಗಿತಾ ಇದ್ದದ್ದು. ಅವ ನಿನ್ನ ಮೇಲಿದ್ದಾನೆ ಅಂತೇಳಿ ಬೇಡ, ನಮ್ಮೆಲ್ಲರ ಮೇಲಿದ್ದಾನೆ ಅಂತ ಬಾರಿಸ್ತಾ ಇದ್ವಿ ತಗೋ ಅಂತ ಹೇಳಿದ್ರಂತೆ. ಅದಕ್ಕಾಗಿ ದೇವರು ಅಲ್ಲಿ ನರ್ತನೆ ಮಾಡುವಾಗ ದೇವತೆಗಳೆಲ್ಲ ಬಂದು ಕುಣಿದಿದ್ದಾರೆ. ಅವರು ಹಾಡು ಹಾಡಿದ್ದಾರೆ, ಅವರು ನರ್ತನೆ ಮಾಡಿದ್ದಾರೆ, ಕೃಷ್ಣ ನರ್ತನೆ ಮಾಡಿದ್ದಾನೆ. ಅಂತೂ ಇಂತೂ ಪ್ರೋಗ್ರಾಮ್ ಮುಗೀತು. ಅವನಿಗೆ ಹೋಗೋ ಟೈಮ್, ಅವನು ಕಳಿಸ್ಬೇಕಲ್ಲ, ಕಳಿಸೋ ಟೈಮ್. ಇಷ್ಟು ನರ್ತನ ಮಾಡಿದ್ದಕ್ಕಾಗಿ ಗರುಡನಿಗೆ ಖುಷಿ ಆಗ್ಬಿಡ್ತು. ಅಪ್ಪ, ನಾನು ಮಾಡಬೇಕಾದ ಕೆಲಸ ನಮ್ಮ ಯಜಮಾನ ಮಾಡಿಬಿಟ್ಟ. ಯಾವ ಕಾಳಿಯನನ್ನು ನಾನು ಜಜ್ಜಬೇಕಾಗಿತ್ತೋ ನಮ್ಮ ಕೃಷ್ಣ ಮಾಡಿಬಿಟ್ಟ ಅಂತ ಖುಷಿಯಾಗಿ ಮುಖ ನಗುನಗುತ್ತಾ ಇತ್ತಂತೆ. ಈ ಕಡೆಗೆ ಬಲರಾಮನ ಕಡೆ ಸ್ವಲ್ಪ ತಿರುಗಿದ. ನೋಡಿದರೆ ಆತನ ಮುಖ ಹೇಗಿರಬೇಕು ಈಗ? ನಮ್ಮವ್ರಂತಾನೆ ಈಗ ತುಳಿದದ್ದು. ಸಿಟ್ಟಿರಬೇಕಲ್ಲ, ಸಿಟ್ಟಿದ್ದಿದ್ದಿಲ್ಲ, ಮುಖದಲ್ಲಿ ಸ್ಮೈಲ್ ಇತ್ತಂತೆ. ಕೃಷ್ಣ ಅಂದ, ಏನಯ್ಯ ನಾನು ಇಷ್ಟೊತ್ತು ಡ್ಯಾನ್ಸ್ ಮಾಡಿದ್ರು ನೀನು ನಗತಾ ಇದ್ದೀಯ, ನಿಮ್ಮ ಹಾವಿನ ಮೇಲೆ ತುಳಿದಿದ್ದೀನಲ್ಲ ಅಂತ. ಬಲರಾಮ್ ಹೇಳಿದ್ನಂತೆ, ಚೂಡು ಕಿಂದ ಚೂಡು ಕೊಂಚಮ್ಮಂದಂತೆ. ಅವನು ಸ್ವಲ್ಪ ತೆಳಗೆ ನೋಡು ಗೊತ್ತಾಗ್ತದೆ ಇಲ್ಲಂತೆ. ದೇವರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ದೇವರು ಬಲರಾಮನ ಕಡೆಯಿಂದ ಹೇಳಿಸಿದ್ದಂತೆ. ಏನಪ್ಪ ಏನು ಮಾಡಲಿ, ಕಿಂದ ಚೂಡಯ್ಯ ಸ್ವಾಮಿ, ಸ್ವಲ್ಪ ತೆಳಗೆ ನೋಡು. ನೋಡಿದ್ರೆ ಏನಾಗಿತ್ತು, ಆ ನಾಗನ ಹೆಡೆಯ ಮೇಲೆ ಕೃಷ್ಣನ ಪಾದಗಳೆಲ್ಲ ಮೂಡಿಬಿಟ್ಟಿತ್ತಂತೆ. ಹೇಗೆ ಕುಣಿದಿದ್ದ ದೇವರು ಅಂದರೆ ಸುಮ್ಮನೆ ಕುಣಿದಿದ್ದಿಲ್ಲ, ಅವನ ಪಾದ ಮೂಡುವಷ್ಟು ಕುಣಿದಿದ್ದಂತೆ. ಕೃಷ್ಣ ಅಂದ, ಅದಕ್ಕೂ ಸ್ಮೈಲಿಗೂ ಏನೋ ಸಂಬಂಧ ಅಂದ. ಈಗ ನನ್ನ ಹಾವು ಎಲ್ಲಿ ಹೋದರೂ ಗರುಡ ಏನು ಮಾಡೋದಿಲ್ಲ. ಯಾಕೆ? ಗರುಡ ಏನಾದರೂ ಮಾಡಲಿಕ್ಕೆ ಬಂದರೆ ಮೊದಲು ನಿನ್ನ ಪಾದ ಕಾಣಿಸ್ತದೆ, ನಮಸ್ಕಾರ ಹಾಕಿ ಬಿಟ್ಬಿಡ್ತಾನಾದ್ರಿಂದ ನನ್ನ ಹಾವಿಗೆ ಏನಾಗೋದಿಲ್ಲ ಅನ್ನಂತೆ. ಈ ನಮ್ಮ ಸ್ವಾಮಿ ಎಷ್ಟು ಬ್ಯಾಲೆನ್ಸ್ ಮಾಡೋದು ಕಷ್ಟ ಇದೆ ನೋಡಿ. ಕುಣಿದು ಅವನಿಗೆ ಸಂತೋಷ ಮಾಡಿದ, ಪಾದ ಚಿಹ್ನೆಗಳನ್ನು ಮೂಡಿಸಿ ಇವನಿಗೆ ಸಂತೋಷ ಮಾಡಿದ. ಇದಕ್ಕೆ ದೇವರಿಗೆ ಸಮಹ ಅಂತ ಕರೀತಾರೆ. ಅದಕ್ಕೆ ಪರೀಕ್ಷಿತರಾಜರು ಪ್ರಶ್ನೆ ಕೇಳಿದ್ದು ಭಾಗವತದಲ್ಲಿ, ಸಮಪ್ರಿಯ ಹೃದ್ ಬ್ರಹ್ಮನ್ ಭಗಭೂತಾನಾಂ ಭಗವಾನ್ ಸ್ವಯಂ. ಸಪ್ತಮ ಸ್ಕಂದಲ್ಲಿ ಕೇಳುವಾಗ, ಏನ್ ನಮ್ಮ ದೇವರು ಸಮ ಅಲ್ವೇ, ಸಮವರ್ತಿ ಅಲ್ವೇ, ಹೀಗೆ ಹಾಕಿದ್ದಾನೆ ಅಂದರೆ ಸಮಹ. ಎಲ್ಲೂ ದೇವರು ಯಾರನ್ನೂ ಬಿಟ್ಕೊಡೋದಿಲ್ಲ. ದೇವರು ಅಷ್ಟು ತುಳಿತಾ ಇದ್ರೂ ಕೂಡ ಹೇಗಿತ್ತು ಅಂತ ಕೇಳಿದರೆ, ಆ ಹಾವಿನ ಬಾಲವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಂತೆ. ಕಾಳಿಂಗ ಮರ್ದನ ಪ್ರತಿಮೆಯನ್ನು ನೋಡಿದ್ದೀರಲ್ಲ ಎಲ್ಲರೂ. ಕೃಷ್ಣ ಪೂಜೆ ಆಚಾರ್ಯರು ಅನೇಕ ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ. ಯಾಕೆ? ಅದು ನಿಜವಾಗಿಯೂ ಶಿಕ್ಷೆಯ, ಮಾತೃ ಹೃದಯದ ಶಿಕ್ಷೆಯ ಅಂತ ಪ್ರಶ್ನೆ ಮಾಡಿದರೆ ಅದು ನಿಜವಾದ ಶಿಕ್ಷೆಯಲ್ಲ, ತಾಯಿ ಹೃದಯದ ಶಿಕ್ಷೆ ಅದು. ಈ ಅಮ್ಮ ಮಕ್ಕಳಿಗೆ ಹೊಡಿತಿರ್ತಾಳೆ ನೋಡ್ರಿ, ಹೇಗೆ ಹೊಡಿತಿರ್ತಾಳೆ ಹೇಳ್ರಿ? ಒಂದು ಕೈಲಿ ಹಿಡ್ಕೊಂಡಿರ್ತಾಳೆ ಮಗುವನ್ನು, ಹ್ಯಾಡ್ ಅಂತ ಹೊಡಿತಾಳೆ. ಯಾಕೆ ಅಂದರೆ ಅದು ಜೋರಾಗಿ ಹತ್ಕೊಂಡ್ರೆ ತಕ್ಷಣ ಔಚ್ಕೋಬೇಕು ಅಂತ ಇರ್ತದೆ ಅಮ್ಮನಿಗೆ. ಕೂಸಿಗೆ ಅದು ಈಗ ದೂರ ನಿಲ್ಲಿಸಿ, ಕೆಲವರು ಮಕ್ಕಳಿಗೆ ಹಾಗೆ ಹೊಡಿತಿರ್ತಾರೆ, ಅಲ್ಲಿ ನಿಲ್ಲಿಸಿರ್ತಾರೆ, ಕೋಲ್ ಅಂತ ಹೋಗಿತಿರ್ತಾರೆ, ಹೋಗಿದ್ರೆ ತಲೆಗೆ ಬಿದ್ದು ಪೆಟ್ಟಾಗಿ ಎಲ್ಲ ಆಗಿ ಕೆಲವರಿಗೆ ಹಂಗಾಗಿರ್ತದೆ. ಆ ಸಾಲಿನಲ್ಲಿ ನಾನು ಬಂದಿದ್ದೇನೆ, ಅದಕ್ಕೆ ನೆನಪಿದೆ ನನಗೆ. ನಮಗೆಲ್ಲ ನಮ್ಮ ಹಿರಿಯರು ಶಿಕ್ಷೆ ಕೊಡುವಾಗ ಹೇಗಿರುತ್ತೆ, ವಾಯುಸ್ತುತಿ ತಪ್ಪು ಅನ್ಲೇಬೇಕ್ರಿ ನಾವೆಲ್ಲ. ಈಗ ವಾಯುಸ್ತುತಿ ಕರೆಕ್ಟ್ ಅಂತೀವಿ, ಯಾಕೆ? ಅವರು ಚೆನ್ನಾಗಿ ಶಿಕ್ಷೆ ಕೊಟ್ಟಿದ್ದಕ್ಕೆ. ಒಂದು ಸರ್ತಿ ದ್ವಾದಶಿ ಪೂಜೆ, ನಮ್ಮಪ್ಪಂದು ನೆನಪಿದೆ ನಂಗೆ ಇನ್ನು. ಅವರು ದೇವರ ಕಟ್ಟೆ ಮೇಲೆ ಕೂತಿದ್ದಾರೆ, ವಾಯುಸ್ತುತಿ ಹೇಳು ಅಂದರು. ನಾನು ಶುರು ಮಾಡಿದೆ ವಾಯುಸ್ತುತಿ, ನಂಗೆ ಬರ್ತಿತ್ತಲ್ಲ, ನಂಗೆ ಬರೋ ವಾಯುಸ್ತುತಿ ಹೇಳಿದೆ, ಇದ್ದ ವಾಯುಸ್ತುತಿ ಅಲ್ಲ. ಸಿಟ್ಟಿಗೆದ್ದು ಹಿಂಗಂದ್ರು. ಒಂದು ಮಂಗಳಾರತಿ ಮಾಡೋ ಹಲಗಾರತಿ ಇತ್ತು, ಹಿಂಗಂದ್ರೆ ಇಲ್ಲಿಗೆ ಬಿತ್ತು ಸರಿಯಾಗಿ. ಹೊತ್ತುಕೊಳ್ಳೋದು ಹೊತ್ಕೊಂಡಿದ್ರೆ ಇಲ್ಲಿ ಚುಚ್ಚಿಕೊಂಡು ರಕ್ತ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿ ಪೆಟ್ಟು ಬಿದ್ದಿತ್ತು. ಅದಕ್ಕೆ ಇವತ್ತು ವಾಯುಸ್ತುತಿ ಕನಸಿನಲ್ಲೂ ತಪ್ಪು ಹೇಳೋದಿಲ್ಲ. ಉತ್ಕಂಠ ಕುಂಠಕೋಲ ಕಲಜವಿದಿತ ಸರಿಯಾಗಿ ಹೇಳ್ತೀವಿ. ಹಾಗೆ ಕೆಲವರಿಗೆ ಪ್ರಸಾದ ಕೊಡ್ತಿರ್ತಾರೆ. ಅದಕ್ಕೆ ನಮ್ಮಲ್ಲಿ ಚಾಷ್ಟೆ ಉಂಟು. ಏನು? ಈ ಆಚಾರ ಮನೆಗಳಲ್ಲಿ ನೀಲಾಂಜನ, ಹಲಗಾರತಿ, ಗಂಟಿ ಮುರಿದಿದ್ದಿದ್ರೆ ಅದು ಬೇರೆ ಇನ್ನೇನು ಕಾರಣ ಇಲ್ಲ, ಮಕ್ಕಳಿಗೆ ಮಾಡಿದ ಅನುಗ್ರಹ ಎಂದು ತಿಳಿದುಕೊಳ್ಳಬೇಕು. ಅದು ಪ್ರಸಾದ ಅಂತ ಮುಂದೆ ಮಕ್ಕಳಿಗೆ ಹೇಳ್ತಿರ್ತಾರೆ, ಅಪ್ಪ ಇದು ತಲತಲಾಂತರದಿಂದ ಬಂದ ಗಂಟೆ ತಗೋ,
ಎದಕ್ಕ ನಿನ್ನ ಮಗನಿಗೂ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳಿದುಕೊಂಡು ಹಾಗಾಗಿ ಅವರು ಮಾತೃ ಹೃದಯ ಅದು. ಹೀಗೆ ಹಿಡ್ಕೊಳ್ಬೇಕು, ಅಲ್ಲಿಯೇ ಹೊಡಿಬೇಕು, ಎಲ್ಲಾದರೂ ಹತ್ತು ಬಿಟ್ರೆ ತಕ್ಷಣ ಕರ್ಕೊಳ್ಬೇಕು ಅಂತ. ಹಾಗೆ ಕೃಷ್ಣ ಕೈಯಲ್ಲಿ ಆ ಬಾಲವನ್ನು ಹಿಡಿದು ಬಿಟ್ಟು ತುಳಿತಾ ಇದ್ದಾನೆ. ಮಾತೃ ಹೃದಯದ ಶಿಕ್ಷೆ ಕೊಟ್ಟಿದ್ದಾನೆ ಹೊರತಾಗಿ ಶಿಕ್ಷೆ ಕೊಡಬೇಕು ಅಂತ ಪರಮಾತ್ಮನಿಗೆ ಇರಲಿಲ್ಲ. ಇಲ್ಲದೆ ಹೋದರೆ ಒಂದು ದೂರ ಹೋಗೋದು ಕಷ್ಟ. ಆದ್ದರಿಂದ ಆ ವಿಷ ಜಲಾಶಯ ಅದನ್ನು ಗೋಪಿಕಾಸ್ತ್ರೀಯರು ಪ್ರತ್ಯಕ್ಷ ಕಂಡಿದ್ದಾರೆ. ಇದೆಲ್ಲವನ್ನೂ ಕೂಡ ಪ್ರತ್ಯಕ್ಷವಾಗಿ ಕಂಡವರು ಗೋಪಿಯರಾದ್ದರಿಂದ ಸ್ತೋತ್ರ ಮಾಡ್ತಾರೆ. ವಿಷ ಜಲಾಶಯ ದ್ವ್ಯಾಲ ರಾಕ್ಷಸ ವರ್ಷ ಮಾರುತ ದ್ವೈತ್ಯುತಾನಲಾತ್ ವೃಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾ ಮುಹು. ಜ್ಞಾಲ ರಾಕ್ಷಸ ತೃಣಾವರ್ತ ಬಂದಿದ್ದಂತೆ. ವಿಷ ಜಲಾಶಯಾತ್ ಕಾಳಿಯನಿಂದ ರಕ್ಷಣೆ ಮಾಡಿದ್ದಿ. ವ್ಯಾಲ ರಾಕ್ಷಸ ಅಂತಂದರೆ ತೃಣಾವರ್ತನಿಂದ ರಕ್ಷಣೆಯನ್ನು ಮಾಡಿದವರು. ಅದು ಯಶೋದೆಯ ತೊಡೆಯ ಮೇಲೆ ಕೃಷ್ಣ ಮಲಗಿದ್ದಾನೆ. ಅಲ್ಲಿ ತೃಣಾವರ್ತ ಬರ್ತಿದ್ದಾನೆ. ಕೃಷ್ಣ ನೋಡಿದ, ನಾನು ಇಲ್ಲೇ ಕುಳಿತಿದ್ರೆ ಈ ತೃಣಾವರ್ತ ನಮ್ಮ ಅಮ್ಮನ ಸಮೇತ ತಗೊಂಡು ಹೋಗ್ಬಿಡ್ತಾನೆ. ಆತ ಬಂದದ್ದು ನನಗೋಸ್ಕರ, ಹಾಗಾದರೆ ನಮ್ಮಮ್ಮನನ್ನು ಬೇಡ ಅಂತ ದೇಹವನ್ನು ಭಾರಗೊಳಿಸಿದ್ದಂತೆ. ಇದ್ದಕ್ಕಿದ್ದಂತೆ ಎಷ್ಟು ಭಾರ ಆಯಿತು ಅಂದರೆ, ಪರ್ವತದ ಮೇಲ್ಗಡೆಗೆ ಒಂದು ದೊಡ್ಡ ಕಲ್ಲು ಇರ್ತದೆ ನೋಡ್ರಿ, ಜಸ್ಟ್ ಹಿಂಗೆ ಬೀಳಬೇಕು ಅಂತಿರೋ ಕಲ್ಲು, ಬೀಳಂಗೆ ಇಲ್ಲರಿ ಅದು. 100 ವರ್ಷದಿಂದ ಹಿಂಗೆ ನಿಂತ್ಕೊಂಡದ, ಯಾವಾಗ ಬೀಳ್ತದೋ ಯಾವಾಗ ಬೀಳ್ತದೋ, ಬೀಳೋದೇ ಇಲ್ಲ ರೀ ಅದು. ಅಂಥ ಕಲ್ಲು ತೊಡೆಯ ಮೇಲೆ ಇಟ್ಕೊಂಡ್ರೆ ಏನಾಗಬೇಡ ಆ ಭಾವ ಬಂತಂತೆ ಅವಳಿಗೆ. ಅಯ್ಯಪ್ಪ ಅಂತ ಹೇಳಿ ತಳಗಿಳಿಸಿ ಹೋಗ್ಬಿಟ್ಲು. ಎತ್ತಿ ಹೋಗೋದೇ ತಡ ಆತ ಬಂದ ತೃಣಾವರ್ತ ಕೃಷ್ಣನನ್ನು ಎತ್ತಿಕೊಂಡು ಹೋದಂತೆ. ಅದು ತೃಣಾವರ್ತ ಹೀಗೆ ತಿರುಗ್ತಾ ಇದ್ದಾನೆ, ಮೇಲ್ಗಡೆಗೆ ಮುಖ ಇದೆ, ಕೃಷ್ಣನ್ ಹೀಗೆ ಹಿಡ್ಕೊಂಡು ಹೋಗ್ತಾ ಇದ್ದಂತೆ. ವಾದರಾಜ ಸ್ವಾಮಿಗಳು ಹಿಂಗೆ ಹಿಡ್ಕೊಂಡ್ರೆ ಕ್ಯಾಮ್ರಾ, ಇನ್ನೊಂದು ಸಲ ಹಿಡಿ ಎಷ್ಟು ಚೆನ್ನಾಗಿದೆ ಅಂದರು ವಾದರಾಜ ಸ್ವಾಮಿಗಳು. ಈ ಯಾವಾಗ ಫೋಟೋ ತೆಗಿತಾರೋ ಗೊತ್ತಾಗೋದಿಲ್ಲರಿ ಇದೆಲ್ಲ. ವಾದರಾಜ ಸ್ವಾಮಿಗಳಿಗೆ ಯಾವಾಗ ಫೋಟೋ ತೆಗಿಬೇಕು ಅಂತ ಮೂಡು ಬರ್ತೋ ಗೊತ್ತು. ಕೆಲವರು ಯಾವಾಗ ಬೇಕಾದ ಫೋಟೋ ತೆಗೆದುಬಿಟ್ಟಿರ್ತಾರೆ ಪಾಪ. ಆ ತೆಗೆಸ್ಕೊಂಡವ್ರ ಕಥೆನೇ ಬಹಳ ಗಂಭೀರ ಇರ್ತದೆ. ಅವ್ರು ಏನೋ ಮಾಡ್ತಿರ್ತಾರೆ, ಇದನ್ನು ಫೋಟೋ ತೆಗೆದುಬಿಟ್ಟಿರ್ತಾರೆ. ಇವನು ಹಿಂಗೆ ಹಿಡ್ಕೊಂಡಿದ್ದಾನು, ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಕೂಸಲ್ವಾ, ಹೀಗಲ್ಲ ಹೀಗೆ ಹಿಡ್ಕೊಂಡಿದ್ದಾನೆ. ಹೀಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ರಾಜರಂದ್ರು, ವಾಹ್ ಕ್ಯಾ ಸೀನ್ ಹೇ ಅಂದ್ರು. ಅವ್ರು ಏನು ಸೀನ್ ಹೇ ಅಂದರು. ಕೃಷ್ಣ ಯಾವ ಬಣ್ಣ? ವೆರಿ ಗುಡ್, ಕೃಷ್ಣ ಕಪ್ಪು ಬಣ್ಣ. ಆ ಕಪ್ಪು ಬಣ್ಣದ ಕೃಷ್ಣನ ಹೀಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ದೂರದಲ್ಲಿ ನೋಡೋರ್ಗೆ ಏನು ಕಾಣಿಸ್ತಿತ್ತು ಅಂದರೆ, ತೃಣಾವರ್ತ ಎಲ್ಲಿ ವಿಷ ಕುಡಿದು ಬಿಟ್ಟಾನೋ ಅದು ಕಂಠದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆಯೋ. ವಿಷ ಕಪ್ಪು ಬಣ್ಣದ್ದಲ್ವಾ, ರುದ್ರದೇವರ ವಿಷ ಕೊಡದಾಗ ಎಲ್ಲಿ ಸಿಕ್ಕಾಕೊಂಡಿತ್ತು? ಕಂಠದಲ್ಲಿ ತಾನೇ ಸಿಕ್ಕಾಕೊಂಡಿತ್ತು. ಹಾಗೆ ತೃಣಾವರ್ತ ಹೀಗೆ ಕೂಸಿಡ್ಕೊಂಡಾಗ, ಕೃಷ್ಣನ್ ಹಿಡ್ಕೊಂಡಾಗ, ಕಪ್ಪು ಬಣ್ಣದ ಕೃಷ್ಣನ್ ಹಿಡಿದುಕೊಂಡಿದ್ರೆ ತೃಣಾವರ್ತ ವಿಷ ಕುಡಿದು ಬಿಟ್ಟಿದ್ದಾನೆ, ಅದು ತೆಳಗಿಳಿತಿಲ್ಲ, ಕಂಠಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅದಕ್ಕೆ ಅವನಿಗೆ ಇದು ಯಾವುದು ಅದು ಯಾವುದು ಅಂತ ಗೊತ್ತಾಗದೆ ಪಾಪ ತಲೆ ತಿರುಗಿ ಮೇಲ್ಮೇಲೆ ಹೋಗ್ತಿದ್ದಾನೆ ಅಂತ ಬರೆದಿದ್ದಾರೆ ರಾಜರು. ಈ ವಿಷ ಕುಡಿದ ಮೇಲೆ ತಲೆ ನೆಟ್ಟಿಗಿರೋದಿಲ್ವಂತೆ. ವಿಷ ಕುಡಿದ ಮೇಲಲ್ಲ, ಸೆರೆ ಕುಡಿದ ಮೇಲೆ ತಲೆ ನೆಟ್ಟಿಗಿರೋದಿಲ್ಲ. ಇನ್ನು ವಿಷ ಕುಡಿದ ಮೇಲೆ ನೆಟ್ಟಿಗಿರ್ತದ. ಅದಕ್ಕೆ ವಿಷ ಕುಡಿದು ಕುತ್ತಿಗೆಯಲ್ಲಿ ಸಿಕ್ಕಾಕೊಂಡು ಮೇಲೆ ಹೋಗ್ತಿದ್ದಂತೆ. ಅದಕ್ಕೆ ರಾಜರಂತಾರೆ, ಸರೋವರ ಎಂಬ ಭ್ರಮೆಯಿಂದ ಆಕಾಶದಲ್ಲಿ ತಿರುಗುತ್ತಾ ಇದ್ದ. ವಿಷ ಕುಡಿದಾಗ ನೀರಿನಲ್ಲಿ ಬೀಳ್ಬೇಕಂತೆ, ಅಂದರೆ ವಿಷ ಕಡಿಮೆ ಆಗ್ತದಂತೆ. ಅವನಿಗೇನಾಯಿತು ಅಂದರೆ, ನೀರು ನೀಲಿ ಬಣ್ಣ, ಆಕಾಶವು ನೀಲಿ ಬಣ್ಣ ಅಲ್ಲ, ತಲೆ ತಿರುಗಿ ಇಲ್ಲಿ ಬೀಳೋ ಬದಲಿ ಅಲ್ಲಿ ಹೊರಟಿದ್ದ ಅಂತ ರಾಜರು ಫೋಟೋ ತೆಗೆದಿಟ್ಟಿದ್ದಾರೆ. ಏನು ಅದ್ಭುತ ಅನುಸಂಧಾನ ಇಲ್ಲ ಅದು. ಅವನು ಹೋದ, ಕೃಷ್ಣ ಅನ್ನಂತೆ ಇನ್ನೊಂದು ಸ್ವಲ್ಪ ಮೇಲೆ, ಇಂಕೊಂಚಂ ಪೈನ, ಇಂಕೊಂಚಂ ಪೈನ, ಇನ್ನೂ ಮೇಲೆ ಇನ್ನೂ ಮೇಲೆ. ಅವನಂತಾನೆ, ಅಲ್ಲೋ ಕೃಷ್ಣ, ನಾನು ನಿಂಗೆ ತಳಕ್ಕೆ ಕೆಡವುತ್ತಾ ಇದ್ದೀನಿ, ನೀನು ಯಾಕೋ ಮೇಲೆ ಅಂತಿ. ಪೋರ ಇಂಕೊಂಚಂ ಪೋ ಅಂದ. ಇನ್ನೊಂದು ಸ್ವಲ್ಪ ಹೋಗೋ ನೋಡ್ತೀನಿ ಅಂದ. ಯಾಕೆ? ಎಷ್ಟು ಮೇಲೆಯಿಂದ ಪದಾರ್ಥ ಕೆಳಗೆ ಬೀಳುತ್ತೋ ಅಷ್ಟು ಪೀಸ್ ಪೀಸ್ ಆಗತ್ತೆ. ಸುಮ್ಮನೆ ಇಲ್ಲಿಂದ ಉಳಿಸಿದ್ರೆ 2 ಪೀಸ್ ಆಗೋದು. ಗ್ಲಾಸ್ ಇರ್ತದಲ್ಲ ನಿಮ್ಮದು, ಇಲ್ಲಿಂದ ಸುಮ್ಮನೆ ಬೀಳಿಸ್ರಿ, ಟಳ್ 2 ಗ್ಲಾಸ್. ಅಲ್ಲಿ ಮೇಲಿಂದ ಹಾಕ್ರಿ ಪೀಸ್ ಪೀಸ್, ಇನ್ನು ಫುಲ್ ಮೇಲಿಂದ ಹಾಕ್ರಿ, ಸಿಗೋದೇ ಇಲ್ಲ. ಹಾಗಾದರೆ ಈ ತೃಣಾವರ್ತನನ್ನ ಕೃಷ್ಣ ಎಷ್ಟು ಮೇಲಕ್ಕೆ ಕರ್ಕೊಂಡು ಹೋಗಿ ಕುತ್ತಿಗೆಯನ್ನು ಹೆಚ್ಚಿಗೆ ಬಿಟ್ಟರೆ, ಅಲ್ಲಿಂದ ಕೆಳಗೆ ಬಿದ್ದರೆ ದೇಹ ಪುಡಿ ಪುಡಿ ಆಗಿ ಹೋಗಬೇಕು ಅಂತ ಮೇಲೆ ಕರ್ಕೊಂಡು ಹೋದ್ನಂತೆ. ಅಲ್ಲಿಂದ ಕುತ್ತಿಗೆಯನ್ನು ಹೆಚ್ಚಿಗೆ ಸಂಹಾರ ಮಾಡಿ ಕೆಳಗೆ ಹಾಕ್ತಾ ಇದ್ದಾನೆ. ಅದನ್ನೂ ಗೋಪಿಯರು ನೋಡಿದ್ದಾರೆ. ವಿಷ ಜಲಾಶಯಾದ್ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾದ್ ವೈದ್ಯುತಾನಲಾತ್ ವೃಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ಭಯಂ ರಕ್ಷಿತಾ ಮುಹು. ವರ್ಷ ಮಾರುತಾತ್ ವೈದ್ಯುತಾನಲಾತ್, ಒಂದು ಶಬ್ದ ಹೇಳಿ ನಿಲ್ಲಿಸ್ತೇನೆ, ನಾಳೆ ನೋಡುವಂತೆ. ವರ್ಷ ಅದು ಮಳೆ ಯಾವುದದು? ವರ್ಷ ಮಾರುತಾತ್ ವೈದ್ಯುತಾನಲಾತ್. ಒಂದು ಗೋವರ್ಧನಗಿರಿಯನ್ನು ಎತ್ತಿದ್ದು, ಇನ್ನೊಂದು ದಾವಾಗ್ನಿಯನ್ನು ಪಾನ ಮಾಡಿದ್ದು.
ಆ ಗೋವರ್ಧನಗಿರಿ ಎತ್ತಿದ್ದು ಏನು ಮಳೆ ಬರ್ತಾ ಇದ್ರೆ ಎಲ್ಲಾದರೂ ಊರಿನಲ್ಲಿ ಇದ್ದವರೆಲ್ಲ ಕೃಷ್ಣನ್ ಕೇಳಿದಂತೆ, ಕೃಷ್ಣ ನಾವು ಪ್ರತಿ ವರ್ಷ ಇಂದ್ರನಿಗೆ ಪೂಜೆ ಮಾಡ್ತಿದ್ದೀವು, ತಪ್ಪಿಸಿದಿ ಮಳೆ ಬರ್ತಾ ಇದೆ, ಏನು ಮಾಡೋದು ಅಂದು. ಕೃಷ್ಣ ಅಂದ, ಪೂಜೆ ನನಗೆ ಮಾಡಿದ್ದೀರಾ? ಯಾರಿಗೆ ಮಾಡಿದ್ದೀರಿ ಪೂಜೆ? ಗೋವರ್ಧನಿಗೆ ತಾನೇ, ನಡ್ರಿ ಅಂತ ಹೇಳಿ ಗೋವರ್ಧನ ಕಡೆಗೆ ಬಂದರು. ಆ ಗೋವರ್ಧನಗಿರಿಯನ್ನ ಕೃಷ್ಣ ಎತ್ತಿದನಂತೆ. ನಾನು ಅದನ್ನು ನೋಡಿದ್ದೀನಿ, ಗೋವರ್ಧನಕ್ಕೆ ಹೋಗಿದ್ದೀನಿ. ಇವತ್ತು ನಿಮಗಲ್ಲಿ ಗೋವರ್ಧನ ಅಂತ ಅನಿಸೋದೇ ಇಲ್ಲ, ಅಷ್ಟು ಒಳಗೋಗ್ಬಿಟ್ಟಿದೆ ಆ ಬೆಟ್ಟ. ಕೃಷ್ಣ ಯಾವ ಗೋವರ್ಧನಗಿರಿಯನ್ನು ಎತ್ತಿದ್ನೋ ಅದೇ ಸ್ಥಳ ನೋಡಿಕೊಂಡು ಬಂದರೆ ಇವತ್ತು ನಿಮಗೆ ಗೊತ್ತೇ ಆಗೋದಿಲ್ಲ, ಕೆಳಗೆ ಹೋಗ್ಬಿಟ್ಟಿದೆ ಅದು. ಆ ಉತ್ತರ ಭಾರತದ ಜನರ ಭಕ್ತಿಯನ್ನು ನೋಡ್ಲಿಕ್ಕೆ ಹೋದರೆ ಆಶ್ಚರ್ಯ ಆಗ್ತದೆ. ಇಡೀ ಗೋವರ್ಧನವನ್ನು ಪ್ರದಕ್ಷಿಣೆ ಹಾಕ್ತಾರೆ ಅವರು. ಹೆಂಗೆ ಪ್ರದಕ್ಷಿಣೆ ಹಾಕ್ತಾರೆ? ನಾವೆಲ್ಲ ಒದ್ದೆ ಬಟ್ಟೆ ಉಟ್ಕೊಂಡು ಉರುಳು ಸೇವೆ ಮಾಡಿ ಹೆಜ್ಜೆ ಹೆಜ್ಜೆ ನಮಸ್ಕಾರ ಮಾಡಿದ್ದಿದ್ರೆ ಇಡೀ ಗೋವರ್ಧನಗಿರಿಗೆ ಅಂತ ನಮಸ್ಕಾರ ಹಾಕ್ತಾರೋ. ಎಷ್ಟು ತಿಂಗಳು ಹಿಡಿತದೋ, ಎಷ್ಟು ದಿವಸ ಹಿಡಿತದೋ ಯಾರಿಗೆ ಗೊತ್ತು. ಅಷ್ಟು ಶ್ರದ್ಧೆ ಅವರಿಗೆ. ಆ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದಿದ್ನಲ್ಲ ಕೃಷ್ಣ, ತೆಳಗಿಳಿಸಿದ್ದಂತೆ ಬಂತು. ಇಳಿಸಿದ ಮೇಲೆ ಊರಿನಲ್ಲಿದ್ದ ಬ್ರಾಹ್ಮಣರೆಲ್ಲ ಬಂದ್ರಂತೆ. ಏನು ಬ್ಯೂಟಿಫುಲ್ ಆಗಿದೆ, ನಿಮ್ಗೆ ಹೇಳಿದ ಆಶ್ಚರ್ಯ ಆಗುತ್ತೆ, ಒಂದ್ಸಲ ನೋಡಿ ಬರ್ಬೇಕು ನೀವೆಲ್ಲ. ಅಲ್ಲಿ ಇಳಿಸಿದ್ರೆ ಬ್ರಾಹ್ಮಣರು ಬಂದು ನಿಂತ್ರಂತೆ. ಕೃಷ್ಣನ್ ನೋಡಿದ್ರಂತೆ. ಏನಪ್ಪ ಕೃಷ್ಣ, ಏನು ಮಾಡಿದೆ ಎಂದ್ರಂತೆ. ಯಾಕೆ ಸ್ವಾಮಿ ಅಂದ. ಬ್ರಾಹ್ಮಣರು ಕೇಳಿದೆ, ಯಾಕೆ ಸ್ವಾಮಿ, ಏನು? ಎಂತಹ ಅದ್ಭುತ ಕಾರ್ಯ ಇದು ನೀನು ಮಾಡಿದ್ದು. ಇಡೀ ಗೋಕುಲದಲ್ಲಿದ್ದ ಗೋವುಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲರನ್ನು ಉಳಿಸಿದೆಯಲ್ಲ. ಆ ಗೋವರ್ಧನವನ್ನು ಎತ್ತಿ ಇದು ಜೀವರನ್ನ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ದೃಷ್ಟಾಂತ ಇದು. ಬರೇ ಸೃಷ್ಟಿ ಸಂಹಾರ ಅಲ್ಲ, ರಕ್ಷಣೆಯೂ ಪರಮಾತ್ಮನಿಂದಲೇ ಅನ್ನೋದಕ್ಕೆ ಇದು ದೃಷ್ಟಾಂತ ಅಲ್ವಾ? ನಾವೆಲ್ಲೋ ಓದಿದ್ವಿ ವೇದದಲ್ಲಿ, ಇವತ್ತು ಪ್ರತ್ಯಕ್ಷ ನೋಡಿದ್ವಲ್ಲ ಅಂತ ಹೇಳಿ ಭಗವಂತನಲ್ಲಿ ಸಮನ್ವಯ ಮಾಡಿದ್ರಂತೆ, ನೀನೇ ಜಗದ್ರಕ್ಷಕ ಅಂತ. ಆಗ ದೇವರು ಆ ಎಲ್ಲ ಬ್ರಾಹ್ಮಣರಿಗೆ ದಾನ ಕೊಟ್ಟಂತೆ. ಅದು ಸ್ಥಳ ಇದೆ ಇವತ್ತಿಗೂ. ಗೋವರ್ಧನವನ್ನ ಎತ್ತಿಟ್ಟು ಬಂದು ಕೃಷ್ಣ ಎಲ್ಲಿ ನಿಂತು ದಾನ ಕೊಟ್ಟನಲ್ಲ ಆ ಸ್ಥಳವನ್ನು ತೋರಿಸ್ತಾರೆ. ನಾವು ಆ ಸ್ಥಳಕ್ಕೆ ಹೋಗಿ ಬಂದಿದ್ದೇವೆ. ಪ್ರತಿನಿತ್ಯ 64 ಭಕ್ಷ್ಯ ನೈವೇದ್ಯ ಮಾಡ್ತಾರೆ ಕೃಷ್ಣನಿಗೆ ಆ ಸ್ಥಳದಲ್ಲಿ. ಏನು ನೈವೇದ್ಯ ಪದಾರ್ಥಗಳನ್ನು ಮಾಡಿ ಇಟ್ಟಿರ್ತಾರೆ, ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಇಷ್ಟು ಮೂರ್ತಿ, ಇಷ್ಟೇ ಮಂದಿರ, ಬಹಳ ದೊಡ್ಡದಿಲ್ಲ, ಅಷ್ಟು ಸುಂದರವಾದ ಸ್ಥಳ. ಅದೇ ಅದೇ ಗೋವರ್ಧನ ಬಳಿಯಲ್ಲಿ ಈ ಗೋಪಿಕಾ ಸ್ತ್ರೀಯರೆಲ್ಲ ಕುಳಿತಾಗ ಉದ್ಧವ ಬಂದು ಉಪದೇಶ ಮಾಡಿದ್ನಲ್ಲ ಆ ಸ್ಥಳವೂ ಇದೆ. ಅದು ಒಂದು ಸರೋವರ ಇದೆ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗತ್ತೆ. ಒಂದು ಸರ್ತಿ ಹೋಗಿಬಿಟ್ರೆ ಅಲ್ಲಿಂದ ಬರಬೇಕು ಅಂತ ಅನಿಸೋದಿಲ್ಲ. ಇಷ್ಟು ಶಾಂತವಾದ ಸ್ಥಳ ಇಷ್ಟೇ ಇದೆ, ಇಷ್ಟು ದೊಡ್ಡದು, ಅದಕ್ಕಿಂತ ಹೆಚ್ಚಿಲ್ಲ. ಅಷ್ಟೇ ಸರೋವರದ ದಂಡೆಯ ಮೇಲೆ ಉದ್ಧವ ಮೇಲೆ ಕೂತ್ಕೊಂಡು ಎಲ್ಲ ಗೋಪಿಯರ ದಂಡೆಯ ಮೇಲೆ ಕೂತ್ಕೊಂಡಿದ್ರೆ ಇವನು ಪ್ರವಚನ ಆಗ್ತಾ ಇತ್ತಂತೆ. ಅಲ್ಲಿ ಏನು ಸ್ಥಳಗಳಲ್ಲ, ರೋಮಾಂಚನ ಆಗ್ತದೆ ಆ ಸ್ಥಳಕ್ಕೆ ಹೋದರೆ. ಅದಕ್ಕೆ ಅವರು ನೋಡಿದ ಸ್ಥಳಗಳು, ಮಳೆ ಬಂದಿತ್ತಲ್ಲ, ಗೋವರ್ಧನ ಎತ್ತಿದ್ನಲ್ಲ, ಆ ಗೋವರ್ಧನ ಎತ್ತಿದಾಗ ಎಲ್ಲರೂ ಒಳಗೆ ಸೇರ್ಕೊಂಡ್ರಂತೆ. 1 ವಾರ ಅಖಂಡ ಮಳೆ ಬಂತಂತೆ. ಮಳೆ ಬಂದು ನಿಂತ ಮೇಲೆ ಕೃಷ್ಣ ಕೇಳಿದ್ದಂತೆ, ಏನಪ್ಪ ಮಳೆ ನಿಂತ್ಕೊಳ್ತಾ ಅನ್ನಂತೆ. ಆ ಸ್ವಾಮಿ ನಿಂತ್ಕೊಳ್ತು, ಮಳೆ ನಿಂತ್ಕೊಳ್ತು. ಅಲ್ಲ, ಅದು ಏನೋ ಹನಿ ಹನಿ ಬೀಳ್ತಾ ಇದೆಯಲ್ಲ, ಮಳೆ ನಿಂತ ಮೇಲೆ ಹನಿ ಹನಿ ಬೀಳ್ತಿರ್ತದಲ್ಲ, ಅದು ಏನು? ಅದು ಮಳೆ ಹನಿ ಅಲ್ಲ, ಮತ್ತೇನು? ನೀನು ಮಾಡಿದ ಜಗತ್ತಿನ ರಕ್ಷಣೆಯನ್ನು ನೋಡಿ ದೇವತೆಗಳು ಸುರಿಸುವ ಆನಂದದ ಕಣ್ಣೀರಿನ ಹನಿ. ಅದು ಮಳೆ ಹನಿ ಅಲ್ಲ, ದೇವತೆಗಳು ಕಣ್ಣೀರಿನ ಹನಿ ಹಾಕ್ತಿದ್ದಾರಲ್ಲ, ಆನಂದದ ಹಳೆ ಅದು. ಅಲ್ಲ, ಅದೇನೋ ಮಿಂಚು ಬಂದು ಹೋಗ್ತಾ ಇದೆ. ಮಿಂಚಲ್ಲ, ಆ ಗಂಧರ್ವ ಸ್ತ್ರೀಯರು, ಅಪ್ಸರೆಯರು ಕೈಯಲ್ಲಿ ಹಾಕ್ಕೊಂಡಿರೋ ಬಳೆಗಳ ಬೆಳಕದು ಅಂದ್ರಂತೆ. ಬಳೆಗಳಿಗೆ ಅಂಥ ಬೆಳಕು. ಶಬ್ದ ಬರ್ತಾ ಇದೆಯಲ್ಲ ಅಂದರೆ ಅದು ಗಲ್ಲಿಸಿದಾಗ ಬರುವ ಶಬ್ದ ಅದು. ಅಲ್ಲ, ಗಾಳಿ ಬರ್ತಾ ಇದೆಯಲ್ಲ, ಮಳೆ ಬರುವ ಮೊದಲು ಗಾಳಿ, ಅದು ಮಳೆ ಬರುವ ಮೊದಲ ಗಾಳಿ ಅಲ್ಲ. ದೇವತೆಗಳು ಮೇಲಿನಿಂದ ಪುಷ್ಪವೃಷ್ಟಿ ಮಾಡಿದರೆ ಅದರ ವಾಸನೆಗೆ ದುಂಬಿಗಳೆಲ್ಲ ಬರ ಬರ್ತಾ ಇದೆಯಲ್ಲ, ಅದರ ಗಾಳಿ ಅದು ಅಂತ ಹೇಳಿದ್ರಂತೆ. ಅಷ್ಟು ಸುಂದರವಾದ ಕೃಷ್ಣ ಆ ಮಳೆಯಿಂದ ರಕ್ಷಣೆ ಮಾಡಿದ್ದಾನೆ. ವಿಷ ಜಲಾಶಯಾದ್ ವ್ಯಾಲ ರಾಕ್ಷಸಾದ್ ವರ್ಷ ಮಾರುತಾದ್ ವೈದ್ಯುತ ನಲಾದ್ ವೃಷಮಯಾದ್ ಭಯಾದ್ ವಿಶ್ವತೋ ಮುಖಾದ್ ವೃಷಭತೆ ಭಯಂ ರಕ್ಷಿತಾ ಮುಹುಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣ.